ನಾವು ಈ ಸಾಮಾಜಿಕ ಜಾಲತಾಣನ ಉಪಯೋಗಗಳೇನು, ಇದು ನನ್ನ ಟಾಪಿಕ್ ಫಾರ್ ಟುಡೇ. ಸೊ ಈ ಸಾಮಾಜಿಕ ಜಾಲತಾಣದ ಉಪಯೋಗಗಳನ್ನ ಅರಿತುಕೊಳ್ಳೋಣ. ಅದಲ್ಲದೆ ಈ ಸಾಮಾಜಿಕ ಜಾಲತಾಣ ಯೂಸ್ ಮಾಡಿಕೊಂಡು ನಾವು ಕಾರ್ಯಕರ್ತರಾಗಿ ಜಾಸ್ತಿ ವೋಟರ್ಸ್ ನ ಯಾವ ತರ ರೀಚ್ ಮಾಡಬಹುದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಇವತ್ತಿನ ಈ ಕಾರ್ಯಾಗಾರ ಏನಕ್ಕೆ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋಣ. ಆಕ್ಚುಲ್ ಆಗಿ ಇಲ್ಲಿ ನಡೆಯತಕ್ಕಂಥ ಕಾರ್ಯಾಗಾರ ನಿಮ್ಗಲ್ಲ, ಇದು ಟ್ರೈನ್ ದ ಟ್ರೈನರ್ಸ್ ಪ್ರೋಗ್ರಾಮ್ ಅಂದ್ರೂ ಅದು ತಪ್ಪಾಗ್ಲಾರದು. ಏನಕ್ಕೆ ನಾನು ಟ್ರೈನ್ ದ ಟ್ರೈನರ್ಸ್ ಪ್ರೋಗ್ರಾಮ್ ಅಂತ ಕರಿತೀನಿ ಅಂದ್ರೆ, ಇಲ್ಲಿ ಆಗ್ತಕ್ಕಂಥ ಇದೇ ಕಾರ್ಯಾಗಾರನ ಪ್ರತಿಯೊಬ್ರು ಸಹ ನೀವು ಮಹಾಶಕ್ತಿ ಕೇಂದ್ರದ ಲೆವೆಲ್ ಅಲ್ಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ವಾರ್ಡ್ ಮಟ್ಟದ ಪ್ರತಿಯೊಬ್ರು ಕಾರ್ಯಕರ್ತರನ್ನು ಕರೆದು ಇದೇ ತರ ಸಾಮಾಜಿಕ ಜಾಲತಾಣದ ಉಪಯೋಗಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಅದು ನಿಮ್ಮ ಮೊದಲನೇ ಕೆಲಸ ಆಗಿರುತ್ತೆ. ಅದಾದ ನಂತರ ನಾವೇನೀಗ ಶಕ್ತಿ ಕೇಂದ್ರ ಅಂತ ಮಾಡಿದೀವೋ ಆ ತರ ಪ್ರತಿ ಶಕ್ತಿ ಕೇಂದ್ರದಲ್ಲಿ ಈ ತರ ಒಂದು ಕಾರ್ಯಾಗಾರನ ನೀವು ಮಾಡಬೇಕಾಗುತ್ತೆ. ಸೊ ನಾನೀಗ ಟ್ರೈನ್ ಮಾಡ್ತಿರೋದು ನಿಮ್ಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ಅನ್ನೋ ತರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನಾದ್ರೂ ಮಾಡ್ತಿದ್ರೆ ಅದನ್ನ ಸರಿಯಾದ ರೂಪದಲ್ಲಿ ಮಾಡ್ತಿದೀವಾ, ಇಲ್ಲ ಅದ್ರಲ್ಲಿ ಏನಾದ್ರೂ ಬದಲಾವಣೆ ಮಾಡಬಹುದಾ, ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಇದುವರೆಗೂ ಆದಂತ ಮಿರಾಕಲ್ಸ್ ಅಂತಾನೆ ಕರೆಯೋಣ, ಆ ಮಿರಾಕಲ್ಸ್ ಏನಿರ್ಬೋದು, ಈ ಮಿರಾಕಲ್ಸ್ ಅಲ್ಲಿ ನಾವು ಸಹ ಭಾಗಿಯಾಗಬಹುದಾ, ಹಿಂದೆ ವಾಜಪೇಯಿ ಮಾಡಿದಂತ ಅಷ್ಟೊಂದು ಒಳ್ಳೆ ಕೆಲಸ ಆಕ್ಚುಲಿ ಸಾರ್ವಜನಿಕರಿಗೆ ಅದು ತಲುಪಲಿಲ್ಲ. ಕೊನೆಯದಾಗಿ ನಮ್ಮ ವಾಜಪೇಯಿ ಜಿ ಒಂದು ಸ್ಪೀಚ್ ಕೊಡ್ತಾರೆ, हम इस बार हार गए कार्यकर लोगों से, हम इस बार जीत सकते थे कार्यकर लोगों से, लेकिन हम हारे इसलिए नहीं, हम काम नहीं किए. ನಾವು ಕೆಲಸ ಮಾಡಲಿಲ್ಲ ಅಂತ ನಾವು ಸೋಲಿಲ್ಲ, ನಾವು ಕೆಲಸ ತುಂಬಾನೇ ಮಾಡಿದ್ವಿ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗಾದಂತ ಮೋದಿಜಿ ಅವರ ಕಾರ್ಯಕ್ರಮನೆಲ್ಲ ಒಂದು ತಕ್ಕಡಿಲಿ ಹಾಕಿ ಇನ್ನೊಂದು ತಕ್ಕಡಿಲಿ ಅವಾಗ ವಾಜಪೇಯಿ ಸಪೋರ್ಟ್ ಇಲ್ಲದಲೇ ಇರೋ ಒಂದು ಕೋಯಲೇಷನ್ ಗವರ್ಮೆಂಟ್ ಅಲ್ಲಿ ಅವಾಗ ವಾಜಪೇಯಿ ಮಾಡಿದಂತ ಎಲ್ಲ ಕೆಲಸಗಳನ್ನ ಒಂದು ತಕ್ಕಡಿಲಿ ಹಾಕಿ ವಾಜಪೇಯಿ ಮಾಡಿದಂತ ಕೆಲಸ ತುಂಬಾ ಅಪಾರವಾದದ್ದು. ಆ ಅಪಾರವಾದ ಕೆಲಸನ ನಾವು ಕಾರ್ಯಕರ್ತರಾಗಿ ನಮಗ್ ಗೊತ್ತಿತ್ತೆ ಹೊರತು ವೋಟ್ ಹಾಕಕ್ ಬಂದಾಗ ಬೂತ್ ಬಂದು ಅವ್ನು ಇನ್ನೇನು ಒತ್ತಬೇಕು ಅಂದಾಗ ಅವ್ನಿಗೆ ನೆನಪಾಗ್ಬೇಕು. ಅವ್ನು ಇನ್ನೇನು ಒತ್ತಬೇಕು ಅಂದಾಗ ಅವನಿಗೆ ನೆನಪಾಗ್ಬೇಕು, ಎಸ್ ಇಲ್ಲಿದೆ ಕಮಲ. USA ನೆನಪಾಯ್ತು, ಅದಕ್ಕೆ ಏನ್ ಮಾಡಿದ್ರು, ಹ್ಯಾರಿಸ್ ಅವ್ರನ್ನ ಆಲ್ರೆಡಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಕಮಲಾ ಆಲ್ರೆಡಿ US ಅಲ್ಲಿ ಇಲ್ಲಿದೆ, ಇಲ್ಲಿ ಮತ್ತೆ ಕಮಲನ ನಾವು ಆಲೋಚಿಸಬೇಕಾಗುತ್ತೆ. ಸೊ ನಾವು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗುತ್ತೆ. ವಾಜಪೇಯಿ ಅವತ್ತು ಮಾಡಿದಂತ ಅಷ್ಟು ಒಳ್ಳೆ ಕೆಲಸನ ನಾವು ಸಿಟಿಸನ್ಸ್ಗೆ ತಲುಪಿಸ್ಲಿಕ್ಕಾಗ್ಲಿಲ್ಲ. ಎಲ್ಲಿ ನಾವು ಎಡವಿದ್ವಿ, ಈ ಎಡವಿಕೆಯನ್ನ ನಾವು ಮತ್ತೆ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ನಿಮಗ್ ಗೊತ್ತಿರೋ ಪ್ರಕಾರ ಡಿಜಿಟಲ್ ಇ ಬುಕ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದ್ವಿ. ಕೊರೋನಾ ಬಂತು, ನಾವು ಪ್ಯಾಂಡಮಿಕ್ ನ ಬರೀ ಪುಸ್ತಕದಲ್ಲಿ ಓದಿದ್ವಿ. ಪ್ಯಾಂಡಮಿಕ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಮೊದಲನೇ ಬಾರಿಗೆ ನಮ್ಗೆ ಪ್ಯಾಂಡಮಿಕ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಪ್ಯಾಂಡಮಿಕ್ ಅಲ್ಲಿ ಮಾಸ್ಕ್ ಹಾಕೊಬೇಕಾಗುತ್ತೆ, ಆಚೆ ಹೋಗ್ಲಿಕ್ಕಾಗಲ್ಲ. ಒಂದಿನ ನಾವು ನೋಡಿದ್ವಿ, ಕನ್ಸಿಸ್ಟೆಂಟ್ ಆಗಿ 2 ತಿಂಗಳು ಅಬ್ಬಬ್ಬ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಂತ ಒಂದು ಪ್ಯಾಂಡಮಿಕ್ ಅಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದಂತ ಎಲ್ಲ ಸೇವಾ ಚಟುವಟಿಕೆ ಎಷ್ಟು ಜೋಪಾನವಾಗಿ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ರು. ಹ್ಯಾಟ್ಸ್ ಆಫ್ ಟು ದೆಮ್. ಮನೆಯಿಂದ ಆಸ್ ಅ ಕಾರ್ಯಕರ್ತ ನೀವು ಆಚೆ ಬಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರೋದಿರ್ಬೋದು, ಮಾಸ್ಕ್ ವಿತರಣೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರೋದಿರ್ಬೋದು, ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಿರ್ಬೋದು, ಗ್ರಾಸರಿ ಕಿಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಿರ್ಬೋದು. ಪ್ರತಿ ಸತಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಂಟಿ ನೋಡ್ತಿರ್ತಾರೆ, ಆಚೆ ಹೋಗ್ತಿದ್ರೆ ಕೊರೋನಾ ಇದೆ, ವಾಪಸ್ ನಿಮ್ಮನ್ನು ಸೇರಿಸ್ತೀನಿ ಇಲ್ವಾ ನನಗೂ ಗೊತ್ತಿಲ್ಲ, ಆದ್ರೂ ಏನೋ ಕಾರ್ಯ ಮಾಡ್ತೀನಿ ಅಂತ ಹೋಗಿದ್ದೀರಾ, ಹೋಗಿ. ಈ ಒಂದು ಭಯದ ವಾತಾವರಣದಲ್ಲಿ ನೀವೆಲ್ಲ ಆಚೆ ಬಂದು ಮಾಸ್ಕ್ ಧರಿಸಿ ನೀವು ಮಾಡುವಂತ ಸೇವಾ ಚಟುವಟಿಕೆ ಇನ್ನ ನೆಕ್ಸ್ಟ್ ಜನರೇಷನ್ ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮೋದಿಜಿಯವರು ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಸೇವಾ ಚಟುವಟಿಕೆನ ಒಂದು ಡಿಜಿಟಲ್ ಬುಕ್ ಮುಖಾಂತರ ರಿಲೀಸ್ ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪರ್ಮನೆಂಟ್ ಆಗಿ ಅಚ್ಚೆ ಹಾಕೋ ತರ ಅಲ್ಲಿ ಇಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಎಂಟೈರ್ ಭಾರತದಲ್ಲಿ ಡಿಜಿಟಲ್ ಇ ಬುಕ್ ಮಾಡಿದ್ವಿ. ತುಂಬಾ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೊಮ್ಮನಹಳ್ಳಿ ಮೊದಲನೇ ಮಂಡಲ ಆಗಿತ್ತು ಈ ಡಿಜಿಟಲ್ ಇ ಬುಕ್ ಕಂಪ್ಲೀಟ್ ಮಾಡಿದೆ. ಮೇ ಬಿ ಸತೀಶ್ ಜಿ ಅವರಿದ್ರು, ಅದಕ್ಕೋಸ್ಕರ ಇಟ್ ವುಡ್ ಹ್ಯಾವ್ ಹ್ಯಾಪೆಂಡ್. ಬಟ್ ಆದ್ರೂ ಬುಕ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಬುಕ್ ಅಲ್ಲಿ ನಾವು ಡಿಜಿಟಲ್ ವಿಡಿಯೋ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಸೇವಾ ಆಕ್ಟಿವಿಟಿನೂ ಒಬ್ಬ ಕಾರ್ಯಕರ್ತ ಮಾಡಿರೋ ತರ ಪೇಜ್ ಬೈ ಪೇಜ್ ನಾವು ಅದನ್ನ ಅಪ್ಲೋಡ್ ಮಾಡಿದಾಗ ಮುಂದೆ ಬರ್ತಕ್ಕಂಥ ಜನರೇಷನ್ಗೆ ಹಿಂದೆ ಒಂದು ಪ್ಯಾಂಡಮಿಕ್ ಈ ತರ ಬಂದಿತ್ತು,
ಆ ಪ್ಯಾಂಡಮಿಕ್ ಅಲ್ಲೂ ರಕ್ತದಾನ ಶಿಬಿರ ಆಯ್ತು, ಆ ಪ್ಯಾಂಡಮಿಕ್ ಅಲ್ಲೂ ಫ್ರೀ ಫುಡ್ ಡಿಸ್ಟ್ರಿಬ್ಯೂಷನ್ ಆಯ್ತು, ಆ ಪ್ಯಾಂಡಮಿಕ್ ಅಲ್ಲೂ ಮಾಸ್ಕ್ ಡಿಸ್ಟ್ರಿಬ್ಯೂಷನ್ ಆಯ್ತು, ಆ ಪ್ಯಾಂಡಮಿಕ್ ಅಲ್ಲೂ ನಾವು ಕಾರ್ಯಕರ್ತರು ಮೀಟಿಂಗ್ ಮಾಡಿದ್ವಿ. ನನ್ಗೊಂದೊಂದ್ಸತಿ ದೀಪಕ್ ಜಿ ಹೇಳ್ತಿರ್ತಾರೆ, ನನಗೆ ಕಾಲ್ ಬಂತು ವೆಬೆಕ್ಸ್ ಇಂದ ಅಂತ. ಏನಕ್ಕೆ ಅಂದ್ರೆ ಅವ್ರಿಗೆ ತಿಳ್ಕೊಬೇಕಂತ ಇಷ್ಟೇ ಇತ್ತು, ನಾವು ವೆಬೆಕ್ಸ್ ನ ಇಷ್ಟು ಆಕ್ಟಿವ್ ಆಗಿ ಹೆಂಗ್ ಯೂಸ್ ಮಾಡ್ತಿದೀವಿ ಅಂತ. ಆಕ್ಚುಲಿ ಇಟ್ ಇಸ್ ಅ ಸರ್ಪ್ರೈಸ್. ಬಿಜೆಪಿ ಅವರು ಯೂಸ್ ಮಾಡಿದಂತ ಈ ವಿಡಿಯೋ ಕಾನ್ಫರೆನ್ಸಿಂಗ್ ಪ್ರಪಂಚದಲ್ಲಿ ಯಾರು ಯೂಸ್ ಮಾಡಿಲ್ಲ. ಸೊ ಈಗ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವೇನಾದ್ರೂ ಡಿಜಿಟಲ್ ಫಾರ್ಮ್ ಅಲ್ಲಿ ತಂದು ಪರ್ಮನೆಂಟ್ ಆಗಿ ಅಲ್ಲಿ ಇಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಏನೇ ಒಂದು ಪ್ರಶ್ನೆ ಬಂದಾಗ ನಿಮ್ಗೆ ಹೇಳಲಿಕ್ಕೆ ಉತ್ತರ ಇರೋದಿಲ್ಲ. ಈಗ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ರೈತ ಮೋರ್ಚಾ ಅಧ್ಯಕ್ಷರು, SC ಮೋರ್ಚಾ ಅಧ್ಯಕ್ಷರು, ST ಮೋರ್ಚಾ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು, ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ದಯವಿಟ್ಟು ನಿಂತ್ಕೊಂಡು 2 ನಿಮಿಷದಲ್ಲಿ ನೀವು ಇದುವರೆಗೂ ಮಾಡಿದಂತ ಸೇವಾ ಆಕ್ಟಿವಿಟಿ ಹೇಳಬಹುದಾ? ಫಸ್ಟ್ ನಿಲ್ಬಹುದಾ? SC ಮೋರ್ಚಾ ಅಧ್ಯಕ್ಷರು, ST ಮೋರ್ಚಾ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು, SMIT ಅಧ್ಯಕ್ಷರು, ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು. ಈಗ ಒಂದು ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹಿರಿಯರು ಯಾರು ಬಂದಿದ್ದಾರೆ? ಅರುಣ್ ಜಿ ಬಂದಿದ್ದಾರೆ. ಓಕೆ, ನೀವೇನೇನ್ ಸೇವಾ ಚಟುವಟಿಕೆ ಮಾಡಿದ್ರಿ? ನೀವು ಎಷ್ಟೊಂದು ಮಾಡಿದ್ದೀರಾ. ಬಟ್ ಆ ಮೂಮೆಂಟ್ ಅಲ್ಲಿ ಪಟ 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 ಅಂತ ಹೇಳಲಿಕ್ಕೆ ಒಂದ್ 2-3 ನೆನಪಾಗಲ್ಲ. ಜಸ್ಟ್ ಬಿಕಾಸ್ ನಾನು 2-3 ನೆನಪಾಗಿಲ್ಲ ಅಂದ್ ಮಾತ್ರಕ್ಕೆ ನಾನು ಕೆಲಸ ಮಾಡಿಲ್ಲ ಅಂತ ಅಲ್ಲ, ಬಟ್ ನಾನು ಹೇಳಿಲ್ಲ ಅಂದಿದ್ರೆ ಕೆಲಸ ಮಾಡಿಲ್ಲ ಅಂತ. ಸೊ ಏನಾಗುತ್ತೆ, ಈಗಂತೂ ನೀವು ವಾಟ್ಸಪ್ ಅಲ್ಲಿ ಏನೇ ಸೇವಾ ಆಕ್ಟಿವಿಟಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ಅಲ್ಲಿ ಹಾಕ್ತೀರಾ. ವಾಟ್ಸಪ್ ಅಲ್ಲಿ ಎಷ್ಟು ದಿನ ಇರುತ್ತೆ? ಆಫ್ಟರ್ ಸಮ್ ಡೇಸ್ ಇಟ್ ಆಟೋಮೆಟಿಕಲಿ ಗೆಟ್ಸ್ ಡೈಲ್ಯೂಟೆಡ್ ಅಂಡ್ ಡಿಲೀಟೆಡ್. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನೀವು ಕಂಪಲ್ಸರಿ ಆಗಿ ನೀವು ಏನೇ ಆಕ್ಟಿವಿಟಿ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಅದು ಪರ್ಮನೆಂಟ್ ಆಗಿ ಡೇಟ್ ವೈಸ್ ಇದ್ಬಿಡುತ್ತೆ. ಟ್ವಿಟರ್ ಅಲ್ಲಿ ಹಾಕಿದ್ರೆ ಪರ್ಮನೆಂಟ್ ಆಗಿ ಡೇಟ್ ವೈಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಪರ್ಮನೆಂಟ್ ಆಗಿ ಡೇಟ್ ವೈಸ್ ಇರುತ್ತೆ. ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಮಾಡಿದಂತ ಪ್ರತಿ ಸೇವಾ ಆಕ್ಟಿವಿಟಿನು ಒಂದು ಕೊಲಾಜ್ ತರ ಮಾಡಿ, ಒಂದು ವಿಡಿಯೋ ತರ ಮಾಡಿ, ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮುಂದಿನ ಜನರೇಷನ್ 50 ವರ್ಷದ ನಂತರ, 100 ವರ್ಷದ ನಂತರ ಯಾರೇ ಆಗಲಿ ಬೊಮ್ಮನಹಳ್ಳಿಯಲ್ಲಿ ನಡೆದಂತ ಪ್ಯಾಂಡಮಿಕ್ ಸರ್ವಿಸಸ್, ಬಿಜೆಪಿ ಸೇವಾ ಕಾರ್ಯಗಳು, ಭಾಜಪಾ ಸೇವಾ ಕಾರ್ಯ ಅಟ್ ಬೊಮ್ಮನಹಳ್ಳಿ ನಡೆದಂತ ಸೇವಾ ಚಟುವಟಿಕೆಗಳು, ಈ ತರ ಏನೇ ಗೂಗಲ್ ನ ಇಲ್ಲ ಎನಿ ಸರ್ಚ್ ಇಂಜಿನ್ ಹುಡುಕಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಬರುತ್ತೆ. ಸೊ ನಾವು ಇಲ್ಲಿ ನಡೀತಿರ್ತಕ್ಕಂಥ ಈ ಪರೀಕ್ಷೆ ವಾಟ್ ವಿ ಕಾಲ್ ಟ್ರೈನಿಂಗ್ ಪ್ರೋಗ್ರಾಮ್ ನ ನೀವು ಶಕ್ತಿ ಕೇಂದ್ರದ ಲೆವೆಲ್ಗೆ, ಮಹಾಶಕ್ತಿ ಕೇಂದ್ರದ ಲೆವೆಲ್ಗೆ ಮತ್ತೆ ಬೂತ್ ಲೆವೆಲ್ಗೆ ತಗೋಬೇಕಾಗುತ್ತೆ. ಅದು ನಿಮ್ಮ ಮೊದಲನೇ ಆಕ್ಟಿವಿಟಿ. ಸೊ ಅವತ್ತು ನೀವು ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಬೇಕಾದ್ರೆ ಒಂದು ಸ್ಲೈಡ್ ಹಾಕ್ಬಿಟ್ಟು ಇದೇ ವಾಕ್ಯನ ಅವ್ರಿಗೂ ಹೇಳಿ, ಅವರು ಅದನ್ನ ಮಹಾಶಕ್ತಿ ಕೇಂದ್ರದಿಂದ ಶಕ್ತಿ ಕೇಂದ್ರ ತಗೊಳ್ಳಿಕ್ಕೆ ನೀವು ಪುಷ್ ಮಾಡಬೇಕಾಗುತ್ತೆ. ಆಮೇಲೆ ಶಕ್ತಿ ಕೇಂದ್ರದಲ್ಲಿ ನೀವು ಮಾಡ್ತಕ್ಕಂಥ ಈ ಆಕ್ಟಿವಿಟಿ ಶಕ್ತಿ ಕೇಂದ್ರ ಪ್ರಮುಖರು ಬೂತ್ ಲೆವೆಲ್ಗೆ ತಗೊಂಡೋಗ ಅಂತ ಜವಾಬ್ದಾರಿ ಅವ್ರಿಗೆ ಬೀಳುತ್ತೆ. ಅದನ್ನೇ ಮೀಸೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ. ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಆಗ್ಬೇಕು ಅಂತಾನೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ ಒಂದು ಆಕ್ಟಿವಿಟಿ ತಂದಿರೋದು. ಅದಲ್ಲದೆ ನೀವು ಅವ್ರಿಗೆ ಇದು ಏನ್ ನೀವು ಬ್ಯಾಟನ್ ಇಟ್ಕೊಂಡು ಓಡ್ತಿದ್ದೀರಾ ಅದನ್ನ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಜಿಮೇಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್, ಯೂಟ್ಯೂಬ್, ವಾಟ್ಸ್ಆಪ್, ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗಿರಬೇಕು. ಇದು ನಿಮ್ ಜವಾಬ್ದಾರಿ. ಅದಾದ ನಂತರ ನೀವು ಅವ್ರಿಗೆ ಪ್ರಶಿಕ್ಷಣ ವರ್ಗ ತಗೊಂಡು ಅವ್ರು ಕ್ರಿಯೇಟ್ ಮಾಡೋ ತರ ನೀವು ನೋಡ್ಕೊಬೇಕು. ಅದಲ್ಲದೆ ಪ್ರತಿ ಮಹಾಶಕ್ತಿ ಕೇಂದ್ರ ಲೆವೆಲ್ಗೆ ಮತ್ತೆ ಪ್ರತಿ ಶಕ್ತಿ ಕೇಂದ್ರ ಲೆವೆಲ್ಗೆ ಈ ಹೇಳಿರೋ ಪ್ರಕಾರ ವಾರ್ ರೂಮ್ ಕ್ರಿಯೇಟ್ ಆಗ್ಬೇಕಿದೆ, ಕಾಲ್ ಸೆಂಟರ್ಸ್ ಕ್ರಿಯೇಟ್ ಆಗ್ಬೇಕಿದೆ. ಈ ಸ್ಲೈಡ್ ಎಲ್ಲರಿಗೂ ಶೇರ್ ಮಾಡ್ತೀವಿ. ಇದು ಇವತ್ತಿನ ಟ್ರೈನಿಂಗ್ ಪ್ರೋಗ್ರಾಮ್ ನ ಮೇನ್ ಉದ್ದೇಶ. ಬಟ್ ನಾವೊಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಓಕೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ತಾನೆ. ಸೋಷಿಯಲ್ ಮೀಡಿಯಾ ಏನು ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ಮಾತ್ರ ಅವ್ರು ಕಿವಿ ಕೊಟ್ಟು ಕೇಳ್ತಾರೆ. ನಾನೊಂದು ಉದಾಹರಣೆಗೆ ಹೇಳ್ತೀನಿ. ಪ್ರತಿಯೊಂದು ಸ್ಕ್ರೀನಿಂಗ್ ಆಕ್ಟಿವಿಟಿಯಲ್ಲಿ ಈಗ ಜನರಲ್ ಆಗಿ ಫೇಸ್ಬುಕ್ ನೋಡುವಂತ ಒಂದು ಕಾಮನ್ ರೂಲ್ ನ ಎಲ್ಲ ಫಾಲೋ ಮಾಡ್ತಾರೆ. ನೀವು ಅಬ್ರಾಡ್ಗೆ ನಿಮ್ಮ ಮಕ್ಕಳನ್ನ ಸ್ಟಡೀಸ್ಗೆ ಕಳಿಸ್ಬೇಕಾ, ಸೋಷಿಯಲ್ ಮೀಡಿಯಾ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ನೀವು ನಿಮ್ಮ ಮಗನಿಗೆ IT ಕಂಪನಿಯಲ್ಲಿ ಜಾಬ್ ಕೊಡಿಸ್ಬೇಕಾ, ಸೋಷಿಯಲ್ ಮೀಡಿಯಾ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ನಾನು ಒಬ್ಬರಿಗೆ ಮನೆ ಬಾಡಿಗೆ ಕೊಡ್ಬೇಕಾ, ನಾನು ಅವ್ರ ID ತಗೊಂಡು ಸೋಷಿಯಲ್ ಮೀಡಿಯಾ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತೀನಿ. ಯಾಕಂದ್ರೆ ಯಾವುದೇ ಬಾಡಿಗೆದಾರ ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಶುರು ಆದಾಗ ಒಂದ್ 5 ನಿಮಿಷ ಅವನ ಆಕ್ಟೆಡ್ ಪರ್ಸನಾಲಿಟಿ ಇರುತ್ತೆ. ಏನ್ ಆಕ್ಟೆಡ್ ಪರ್ಸನಾಲಿಟಿ? ಅವ್ನು ತುಂಬಾ ಒಳ್ಳೆಯವನು ಅನ್ನೋ ತರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು, ವೆಜಿಟೇರಿಯನ್ ಅನ್ನೋ ತರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು, ಇದು ಕಾಮನ್. ಬಟ್ ಆಕ್ಚುಲ್ ಆಗಿ ಬೇರೆ ಇರುತ್ತೆ. ಸೋಷಿಯಲ್ ಮೀಡಿಯಾ ಸುಳ್ಳು ಹೇಳಕ್ಕಾಗಲ್ಲ. 2 ಸ್ಟೋರಿ ಹೇಳ್ಬಿಟ್ಟು ವಿ ವಿಲ್ ಕಂಟಿನ್ಯೂ ವಿತ್ ಅವರ್ ಪ್ರೋಗ್ರಾಮ್.
ಒಂದು ಮ್ಯಾಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೀವು ಆಸ್ ಅ ಕಾರ್ಯಕರ್ತ ಇದನ್ನ ಅಬ್ಸರ್ವ್ ಮಾಡಿ. ಬಟ್ ಅಡ್ವರ್ಟೈಸ್ಮೆಂಟ್ ಇಸ್ ಅ ಮ್ಯಾಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟ್. ಹೆಣ್ಣಿನ ಕಡೆಯವರು, ಗಂಡಿನ ಕಡೆಯವರು ಹೆಣ್ಣು ನೋಡ್ಲಿಕ್ಕೆ ತಂದೆ, ತಾಯಿ ಮತ್ತೆ ಮಗ ಹೆಣ್ಣು ಮನೆಗೆ ಬರ್ತಾರೆ. ಕಾಮನ್ ಆಗಿ ಹೆಣ್ಣಿನ ಮನೇಲಿ ಎಷ್ಟೊಂದು ಜನ ರಿಲೇಟಿವ್ಸ್ ಬಂದಿರ್ತಾರೆ. ತಾತ, ಅಜ್ಜಿ, ಮಾಮ, ಆಂಟಿ ಎಲ್ಲ ಕುಂತಿರ್ತಾರೆ. ಹೆಣ್ಮಗಳು ಬರ್ತಾರೆ, ಕಾಫಿ ಆಫರ್ ಆಗುತ್ತೆ. ಅಜ್ಜಿ ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳ್ತಾರೆ. ಅಜ್ಜಿ ಕೇಳುವಾಗ ಒಂದು ಟ್ಯಾಗ್, ಅದೇನೋ ಐ ಟ್ಯಾಗ್, ಅದನ್ನ ಇಟ್ಕೊಂಡು ಏನೇನೋ ನೋಡ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ. ಸುಮ್ಮನೆ ಕ್ಯಾಶುಯಲ್ ಆಗಿ ಅಜ್ಜಿ ಕೇಳ್ತಾರೆ, ಹೇಗೆ ನಿಮ್ ಮಗ ದೇವ್ರು ದಿಂಡ್ರು? ನನ್ನ ಮಗ ಎವ್ರಿ ಡೇ ಒಂದೊಂದು ದೇವಸ್ಥಾನ. ಅಜ್ಜಿ ಏನ್ ಮಾಡ್ತಾರೆ, ಆ ಫೇಸ್ಬುಕ್ ಅಲ್ಲಿ ಒಂದೆರಡು ಪೇಜ್ ನೋಡಿದಾಗ ಸೋಮವಾರ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟು, ಮಂಗಳವಾರ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟು, ಬುಧವಾರ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟು. ತಾಯಿ ಹೇಳ್ತಿರೋದು ಪ್ರತಿದಿನ ಒಂದೊಂದು ದೇವಸ್ಥಾನ, ಅವನ್ ದೇವಸ್ಥಾನ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್. ಆಮೇಲೆ ಇನ್ನೇ ಕ್ಯಾಶುಯಲ್ ಆಗಿ ನಿನ್ ಮಗ ಏನು ಹೊಗೆ ಬಗೆ, ನನ್ ಮಗ ಊದ್ಬತ್ತಿ ಬಗ್ಗೆನೂ ಆಗಲ್ಲ, ಅದು ಅಲರ್ಜಿ. ಅಜ್ಜಿ ನೋಡ್ತಿದ್ದಾರೆ, ಒನ್ ಆಫ್ ದ ಫೇಸ್ಬುಕ್ ಪೇಜ್ ಅಲ್ಲಿ ಸಿಗರ್ 5 ಬೆರಳಲ್ಲೂ ಒಟ್ಟಿಗೆ ಇದೆ, ಒಂದೇ ಸತಿ ಉಸಿರು ಇಟ್ಕೊಳ್ಳೋದು, ಆ ಬಗ್ಗೆ ಅವನಿಗೆ ಇಷ್ಟ, ಊದ್ಬತ್ತಿ ಬಗ್ಗೆ ಆದ್ರೆ ಆಗಲ್ಲ ಅಂತ ಒಂದು ಕ್ಯಾರೆಕ್ಟರ್. ಹಂಗೆ ಕ್ಯಾಶುಯಲ್ ಆಗಿ ಕೇಳ್ತಾರೆ, ನಿನ್ ಮಗ ಹೆಂಗೆ ಡ್ರಿಂಕ್ಸು ವೆಂಗ್ಸು? ಈ ಕಾಮನ್ ಅಲ್ವಾ. ನನ್ ಮಗ ಜಲ್ಜೀರನು ಕುಡಿಯಲ್ಲ, ಅದೇನೋ ಬಿಂದು ಅಂತ ಬರುತ್ತಲ್ಲ, ಅದನ್ನು ದೂರದಿಂದ ನೋಡ್ಬೇಕು ಸುಮ್ಮನಾಗ್ತಾನೆ. ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಅವ್ನು ಬಾಯ್ ಓಪನ್ ಮಾಡ್ಕೊಂಡಿದ್ದಾನೆ, 4 ಜನ ಹಿಂಗ್ ಉಯ್ತಿರ್ತಾರೆ. ಸೊ ನಿಮ್ ರಿಯಲ್ ಪ್ರೊಫೈಲ್ ಅದು, ಇದು ನಿಮ್ ಸುಳ್ಳು ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡ್ತಿರೋದು. ಸೊ ಕಾಮನ್ ಆಗಿ ಏನ್ ಮಾಡ್ತಾರೆ, ಜಾಬ್ ಕೊಡೋಕ್ಕಿಂತ ಮುಂಚೆ ನಿಮ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಯಾಕಂದ್ರೆ ನೀವು ಯಾವಾಗ್ಲೂ ಏನ್ ಇರ್ತಿರೋ ಅದೇ ಕಂಟಿನ್ಯೂ ಆಗ್ಬೇಕೆ ಹೊರತು ಏಕ್ದಮ್ ನೀವು ಚೇಂಜ್ ಮಾಡಕ್ಕಾಗಲ್ಲ. ಮಾಡಕ್ ಟ್ರೈ ಮಾಡಿ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ನನ್ನ ಸ್ನೇಹಿತ, ಕಂಫರ್ಟಬಲ್ಗೆ ಅವನ್ನ ರಾಮ ಅಂತ ಕರಿತೀನಿ, ಗುಡ್ ಬಾಯ್. ರಾವಣ ಇನ್ನೊಬ್ಬ ಕ್ಯಾರೆಕ್ಟರ್. ಇಲ್ಲಿ ರಾಮ ಅನ್ನೋನು ಪ್ರತಿದಿನ ಟೆಂಪಲ್ಸ್ಗೆ ಹೋಗ್ತಾನೆ, ಪ್ರತಿದಿನ ಒಂದೊಂದು ದೇವಸ್ಥಾನ, ಓದೋದ್ರಲ್ಲಿ ಮುಂದೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್, 7ನೇ ಕ್ಲಾಸ್ ಅಲ್ಲಿ ಫಸ್ಟ್, ಪ್ರತಿದಿನ ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ಏನು ಕಾರ್ಯಕ್ರಮ ಮಾಡೋದಿಲ್ಲ, ಪ್ರತಿದಿನ ಪೂಜೆ, ಪ್ರತಿದಿನ ಉಪವಾಸ. ಈಸ್ ಎ ಕ್ಯಾರೆಕ್ಟರ್ ಆಫ್ ರಾಮ. ಇನ್ನೊಂದಿದೆ ರಾವಣ ಅಂತ. ಅವ್ನ್ ದುಮ್ಕಿ ಹೊಡಿದಲೇ ಇರೋ ಸ್ಟ್ಯಾಂಡರ್ಡ್ ಇಲ್ಲ, ಅವ್ನ್ ಮಾಡ್ದಲೇ ಇರೋ ಕೆಟ್ಟ ಕೆಲಸ ಇಲ್ಲ, ಅವ್ನ್ ಕುಡಿದಲೇ ಇರೋ ಬ್ರ್ಯಾಂಡ್ ಇಲ್ಲ, ಅವ್ನ್ ಸೇದ್ದಲೇ ಇರೋ ಸಿಗರೇಟೇ ಇಲ್ಲ. ಆ ಒಂದು ಕ್ಯಾರೆಕ್ಟರ್ ಇದು. 10 ವರ್ಷದಿಂದ ಅವ್ರ ಪ್ರೊಫೈಲ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಜನವರಿ 2021ಕ್ಕೆ 2021 ಜನವರಿ 1 ರಾವಣನ್ ಪ್ರೊಫೈಲ್ ಅಲ್ಲಿ ಅವನೊಂದು ಫೋಟೋ ಹಾಕ್ತಾನೆ. ಗಂಟೆ ಇರುತ್ತೆ, ವಿಭೂತಿ ಇರುತ್ತೆ, ನಾಮ ಇರುತ್ತೆ, ಮಂಗಳಾರತಿ ಇರುತ್ತೆ. ಯಾರದ್ರಲ್ಲಿ? ರಾವಣಂದ್ರಲ್ಲಿ. ಇವನ್ ಎಡಗೈ ಅಲ್ವಾ? ರಾಮಂದ್ರಲ್ಲಿ ಯಾರೋ ಒಬ್ರು, ಐ ವಾಂಟ್ ಸೇ ಯಾರೋ ಒಬ್ರು, ಒಂದ್ ಪ್ರೊಫೈಲ್ ಪಿಕ್ಚರ್ ಕಾಣುತ್ತೆ. ಏನು ಅದರಲ್ಲಿ? ಈ ಕೈಯಲ್ಲಿ ಒಂದ್ ಲಿಕ್ಕರ್ ಬಾಟ್ಲು, ಈ ಕೈಯಲ್ಲಿ ಒಂದ್ ಸಿಗರ್. ಏನ್ ಕಮೆಂಟ್ಸ್ ಬರ್ಬೋದು? ರಾವಣನ್ ಬರಲ್ಲ, ನಿಮ್ಗೂ ಗೊತ್ತಿದೆ. ಮಗ ಯಾರು ಹೂವ ಇಡ್ತಿದೀಯಾ? ಅದೇ ತಾನೇ ಡೈಲಾಗ್ ಬರೋದು. ನೀನ್ ಎಂದೂ ಟೆಂಪಲ್ಗೆ ಹೋಗಿಲ್ಲ, ನೀನ್ ಎಂದೂ ಪೂಜೆ ಮಾಡಿಲ್ಲ, ನೀನ್ ಎಂದೂ ಗಂಟೆ ಹಿಡಿದಿಲ್ಲ, ಏಕ್ದಮ್ ನೀನ್ ಇವತ್ತು ಗಂಟೆ ಆಮೇಲೆ ಮಂಗಳಾರತಿ ಎಲ್ಲ ಇಡ್ತಿದ್ಯಾ ಅಂದ್ರೆ ಮಗ ನೀನ್ ಯಾರಿಗೋ ಸರಿಯಾಗಿ ಪೂಜೆ ಮಾಡ್ತಿದ್ಯಾ, ಎಲ್ಲ ಹೂವ ಇಡ್ತಿದ್ಯಾ. ಆಯ್ತು ತಾನೆ? ಅದೇ ರಾಮಂಗೆ ಏನ್ ಮಾಡ್ತೀವಿ ನಾವೆಲ್ಲ ಕಮೆಂಟ್ ಮಾಡ್ಬಿಟ್ಟು ಅವನು ಕಾಲು ಮಾಡ್ತೀವಿ ಪರ್ಸನಲ್ ಆಗಿ. ಏ ರಾಮ್, ಯಾರೋ ನಿನ್ ಪ್ರೊಫೈಲ್ ಅಲ್ಲಿ ಏನೋ ಹಾಕಿದಾರೆ ನೋಡು, ನಿನ್ ಪ್ರೊಫೈಲ್ ಅಲ್ಲಿ ಸುಮ್ಮನೆ ಏನೇ ಹಾಕಿದ್ರೆ ನಂಬ ಅಂತ ಅವ್ರಲ್ಲ ಕಣೋ ಅಂತ ಒಂದು ಕ್ಯಾರೆಕ್ಟರ್ ನಮ್ಮ ಮೋದಿ. ಅವ್ರು ಕಣ್ಣು ಮುಚ್ಕೊಂಡು ಏನಾದ್ರೂ ಒಂದು ಮಾಡ್ಲಿ, ಅವ್ರು ಯಾರೇ ಬಂದು ಏನೇ ಆಗ್ಲಿ, ಮೋದಿ ಈ ತರ ಒಂದು ತಪ್ಪು ಕೆಲಸ ಮಾಡೋದು ಅಂದ್ರೆ ಸಾಧ್ಯನೇ ಇಲ್ಲ. ತನ್ನ ಮನಸ್ಸಲ್ಲೂ ಸಾಧ್ಯ ಇಲ್ಲ, ನಿಜವಾಗ್ಲೂ ಎಲ್ಲಿಂದ ಸಾಧ್ಯ ಆಗುತ್ತೆ? ಅವ್ನ ಪ್ರೊಫೈಲ್ ಯಾರೇ ಆಕ್ಟ್ ಮಾಡಿ ಏನೇ ಕೆಟ್ಟತನ ಅದ್ರಲ್ಲಿ ತೋರಿಸ್ಲಿ, ನನಗೆ ನಂಬಿಕೆ ಇದೆ ಆ ಒಂದು ಮೂರ್ತಿಲಿ ಆ ಒಂದು ಕಾರ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಸಾಕ್ಷಾತ್ ಆ ಭಾರತ ಮಾತೆ ಅವನಲ್ಲಿ ಲೀನ ಆಗಿದ್ದಾರೆ. ಅಂತ ಭಾರತ ಮಾತೆ ಇರ್ತಕ್ಕಂಥ ಅವನ ಹೃದಯದಲ್ಲಿ ಒಂದು ಹೆಣ್ಮಗುನು ಸಹ ಅವನ ತಂಗಿದೆ ತರ ನೋಡೋದೇ ಇಲ್ಲ. ಎಲ್ಲರನ್ನೂ ತಾಯಿ ರೂಪದಲ್ಲಿ ಕಾಣ್ತಕ್ಕಂಥ ಆ ಒಂದು ವ್ಯಕ್ತಿತ್ವ ನಮ್ಗೆ ಇನ್ನೂ ಒಂದು ಚಾನ್ಸ್ ಕೊಟ್ಟಿದೆ. 2023ಗೆ ಅವ್ರನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಈಸ್ ನಾಟ್ ದ ಲೂಸರ್, ನಾವೆಲ್ಲ ಲೂಸರ್ ಆಗ್ತೀವಿ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ, ಅದಕ್ಕೋಸ್ಕರ ಈ ಪ್ರಶಿಕ್ಷಣ ವರ್ಗ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ದೀಪಕ್ ಜಿ ಅವ್ರ ಹೆಲ್ಪ್ ತಗೊಂಡು ಈ ಒಂದು ಪ್ರಶಿಕ್ಷಣ ವರ್ಗ ನಾನು ಮಾಡ್ತಿರೋದು. ಸೊ ಇವೆಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ನಾವು ಸೆಲ್ಫಿಶ್ ಆಗ್ಬೇಕು. ಯಾಕೆ ಸೆಲ್ಫಿಶ್ ಆಗ್ಬೇಕು? ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನನಗೆ ಸೆಲ್ಫಿಶ್ನೆಸ್ ಇದೆ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಅದು ಯಾವಾಗ ಆಗುತ್ತೆ? ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕಂಪ್ಲೀಟೆಡ್ ನಾವು ಕಿತ್ತು ಹೋಗಿಲಿಲ್ಲ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನೆಮ್ಮದಿಗಿರಕ್ಕಾಗಲ್ಲ. ಆ ಒಂದು ಸೆಲ್ಫಿಶ್ ನೇಚರ್ಗೋಸ್ಕರ ಐ ವಾಂಟ್ ಟು ಸಪೋರ್ಟ್ ಬಿಜೆಪಿ. ಆ ಒಂದು ಸೆಲ್ಫಿಶ್ ನೇಚರ್ಗೋಸ್ಕರ ಐ ವಾಂಟ್ ಟು ಸಪೋರ್ಟ್ ಆಕ್ಚುಲಿ ನರೇಂದ್ರ ಮೋದಿಜಿ. ನೀವು ಈ ಸೆಲ್ಫಿಶ್ನೆಸ್ ತೋರಿಸಿ, ಗುಡ್.
ನನ್ಗೇನಾದ್ರೂ ಬರುತ್ತೋ ಬರಲ್ವೋ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ನಾನು ಮಾಡ್ತಕ್ಕಂಥ ಈ ಆಕ್ಟಿವಿಟೀಸ್ ಅಲ್ಲಿ ಏನೇ ಒಂದು ಬದಲಾವಣೆ ಆದ್ರೆ ಸೂಪರ್. ಕೆಲವರು ಕೇಳಿದ್ರು, ನನ್ನ ಮಗನ್ನ ಈಗ IIT ಕಳಿಸ್ತಿದ್ದೀನಿ, ಅಷ್ಟೊಂದು ಜಾಣ ಅಲ್ಲ, 85 to 90 ತೆಗಿತಾನೆ, 85 to 90 ತೆಗೆದ್ರೆ IIT ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಯಾರೋ ಒಬ್ರು ಹಿಂಗೆ ನನ್ನ ಹತ್ರ ಬಂದು, ನೀನ್ ಯಾಕೆ ಅವನ್ನ IIT ಕಳಿಸ್ತಿದ್ದೆ, ನಿನಗೆ ಗೊತ್ತು ಯು ವಿಲ್ ನಾಟ್ ಗೆಟ್ ಥ್ರೂ, ನೀನ್ ಯಾಕೆ ಭಾಜಪಲ್ಲಿ ಕೆಲಸ ಮಾಡ್ತಿದ್ದೆ, ನಿನಗೆ ಗೊತ್ತು ನಿನಗೆ ಸಿಕ್ಕಿದ್ರು ಸಿಗ್ಬಹುದು, ಏನಾದ್ರೂ ಸಿಗ್ದಲೇನೋ ಇರಬಹುದು, IIT ಸಿಕ್ಕಿದ್ರು ಸಿಗ್ಬಹುದು, ಸಿಗ್ದಲೇನೋ ಇರಬಹುದು, ಏನಕ್ಕೆ? ನನ್ನ ಉತ್ತರ ಏನಿರ್ಬೋದು? ನಾನು ಅವ್ನಿಗೆ ಹೇಳಿದೆ, ನನ್ನ ಮಗ IIT ಪ್ರಿಪರೇಷನ್ ಅಲ್ಲಿ ಅವ್ನು ಪಡ್ತಕ್ಕಂಥ ಆ ಶ್ರಮ, ಅವ್ನು ಪಡ್ತಕ್ಕಂಥ ಆ ಒಂದು ಇಂಟೆಲಿಜೆಂಟ್ ಎನ್ವೈರ್ಮೆಂಟಲ್ ಸ್ಟಡೀಸು, ಅದು ಮಾಡ್ತಾ 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 ಅವನಲ್ಲಿ ಬರ್ತಕ್ಕಂಥ ಬದಲಾವಣೆ, ದಟ್ ಇಸ್ ಇನಫ್ ಟು ಮೇಕ್ ಹಿಮ್ ಪರ್ಸನಲಿ ಸಕ್ಸಸ್ಫುಲ್. ನೀವು ಅಷ್ಟೇ ಕಾರ್ಯಕರ್ತರಾಗಿ ಈ ಒಂದು ಭಾಜಪ ಎನ್ವೈರ್ಮೆಂಟ್ ಬಂದಾಗ ಸೀನಿಯರ್ಸ್ ಆದಂತ ಸತೀಶ್ ಜಿ ಆಗಿರ್ಬೋದು, ಆಕ್ಚುಲಿ ಶಿವಾಜಿ ಸರ್ ಶಿವಾಜಿ ಹತ್ರನೇ ಮಾತಾಡೋ ಒಂದು ಆ ಹುಮ್ಮಸ್ ಬರುತ್ತೆ. ಅಂತವ್ರ ಒಟ್ಟಿಗೆ ರೈಟ್ ಸಂಘದೊಟ್ಟಿಗೆ ನಾವು ರೆಗ್ಯುಲರ್ ಆಗಿ ಸ್ಪೆಂಡ್ ಮಾಡ್ತಾ ಮಾಡ್ತಾ ಬಂದಾಗ ಆಟೋಮೆಟಿಕಲಿ ನಮ್ಮಲ್ಲಿ ಆದಂತ ಬದಲಾವಣೆ ಅದು ನಮ್ಮ ಪರ್ಸನಲ್ ಲೈಫಲ್ಲೂ ಆಗುತ್ತೆ, ನಮ್ಮ ಬಿಸ್ನೆಸ್ ಅಲ್ಲೂ ಆಗುತ್ತೆ, ಏನೇ ಎಕ್ಸಿಕ್ಯೂಷನ್ ಮಾಡೋದ್ರಲ್ಲೂ ಆಗುತ್ತೆ. ಆ ಒಂದು ವಿಚಾರಕ್ಕೆ ಅಟ್ಲೀಸ್ಟ್ ನೀವು ಎಲ್ಲರನ್ನ ಭಾಜಪಗೆ ಕರೆಯೋ ಅಂತ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸೋಷಿಯಲ್ ಮೀಡಿಯಾ ಒಂದು ಎನ್ವೈರ್ಮೆಂಟ್ ಆಗುತ್ತೆ. ಸೊ ನಾವು ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣ ಅಂದಾಗ ಅದರಲ್ಲಿ ಎರಡನ್ನ ನಾವು ನೋಡಬಹುದು. ಒಂದು ಸಾಮಾಜಿಕ ಜಾಲತಾಣ ಕೆಲವೇ ತಿಂಗಳಲ್ಲಿ, ಅಂದ್ರೆ ಒಬ್ಬ ತಾಯಿ ಮಗನ ಹೊರುವಷ್ಟು ದಿನದಲ್ಲಿ ಅದು 100 ಮಿಲಿಯನ್ ಯೂಸರ್ಸ್ ನ ರೀಚ್ ಆಯ್ತು. ಯಾಕಿರ್ಬಹುದು? ಅದು ಜಸ್ಟ್ 9 ಮಂತ್ಸ್ ಅಲ್ಲಿ ಅದನ್ನು ರೀಚ್ ಆಯ್ತು. ಬಿಕಾಸ್ ಸಾಮಾಜಿಕ ಜಾಲತಾಣ ಏಕಮುಖ ಸಂವಹನ ಅಲ್ಲ, ಅದು ಆಕ್ಚುಲಿ ಡ್ಯೂಯಲ್ ಕಮ್ಯುನಿಕೇಶನ್, 1 to 1 ಅಲ್ಲ, 1 to many. ಇಲ್ಲೇನಾಗುತ್ತೆ, ನಾವು ಟಿವಿ ಮುಖಾಂತರ ಏನಾದ್ರೂ ಬಂದ್ರೆ ನಾನು ಒಂದ್ಸತಿ ಕೇಳಿ ಸುಮ್ಮನಾಗ್ಬೋದು, ನಾ ರೇಡಿಯೋ ಮುಖಾಂತರ ಬಂದ್ರೆ ಒಂದ್ಸತಿ ಕೇಳಿ ಸುಮ್ಮನಾಗ್ಬೋದು, ನ್ಯೂಸ್ ಪೇಪರ್ ಮುಖಾಂತರ ಬಂದ್ರೆ ಒಂದ್ಸತಿ ಕೇಳಿ ಸುಮ್ಮನಾಗ್ಬೋದು. ದೇರ್ ಇಸ್ ನೋ ಇಂಟರಾಕ್ಷನ್. ಅದೇ ನೀವು ಸಾಮಾಜಿಕ ಜಾಲತಾಣ ಬಂದಾಗ ಅದು ಚರ್ಚೆ ಆಧಾರಿತ ಸಂವಾದ ಆಗುತ್ತೆ. ನಾನು ಹೇಳ್ತೀನಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಮೀಡಿಯಾ, ಐ ವುಡ್ ಲವ್ ಟು ಗೋ ಟು ಸೋಷಿಯಲ್ ಮೀಡಿಯಾ. ಯಾಕೆ? ನಾನು ಎಡಿಟರ್ ಆಗ್ಬೋದು, ನಾನು ನಾನಾ ಕೆಲಸಗಳು ಮಾಡಬಹುದು. ಬಟ್ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ, ನಾವು ಯಾಕೆ ಸಾಮಾಜಿಕ ಜಾಲತಾಣಕ್ಕೆ ಹೋಗ್ಬೇಕು ಅಂತ. ಅದ್ರ ಗ್ರೋತ್ ನಾವು ಒಂದು ಸಿಂಪಲ್ ಕಂಪ್ಯಾರಿಸನ್ ನೀವು ನಿಮ್ ಕಾರ್ಯಕರ್ತರಿಗೆ ಹೇಳ್ಬೇಕಾಗುತ್ತೆ. ಅವ್ರ ಗ್ರೋತ್ ಹೇಗಿತ್ತು ಅಂದ್ರೆ, ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ ನಿಮ್ಗೂ ಗೊತ್ತಿದೆ, ಅದು 38 ವರ್ಷ ತಗೊಳುತ್ತೆ 50 ಮಿಲಿಯನ್ ಯೂಸರ್ಸ್ ನ ರೀಚ್ ಆಗ್ಲಿಕ್ಕೆ. ಎಷ್ಟು ವರ್ಷ? 38. ಎಷ್ಟು ವರ್ಷ? ಮಲಗಿದರೆ ಇಲ್ವಾ ಚೆಕ್ ಮಾಡ್ತಿದ್ದೀರಿ. ಕೆಲವರು ಕಣ್ಣಂತೂ ಓಪನ್ ಮಾಡಿರ್ತೀರಾ, ಬಟ್ ಒಳಗಡೆ ದೀರ್ಘ ನಿದ್ರೆಯಲ್ಲಿ ಇರ್ತೀರಾ. ಅಂತವ್ನ ಕಂಡ್ರೆ ಭಯ. ಕೆಲವರು ಕಣ್ಣು ಮುಚ್ಚಿದ್ರು ಇದನ್ನ ಮಾತ್ರ ಕೇಳ್ತಿರ್ತಾರೆ. ಸೊ ಅದನ್ನ ಒಂಚೂರು ಟ್ರಸ್ಟ್ ಮಾಡ್ಲಿಕ್ಕೋಸ್ಕರ ಮಾಡಿದೆ. ಆಮೇಲೆ ಟಿವಿಗೆ 14 ವರ್ಷ ತಗೊಳುತ್ತೆ. ಟಿವಿಗೆ ಸುಮಾರು 14 ವರ್ಷ ತಗೊಳುತ್ತೆ ಅದೇ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ. ಇಂಟರ್ನೆಟ್ ಅನ್ನ ಎನ್ವೈರ್ಮೆಂಟ್ ಗೆ, ಏನ್ ಇಂಟರ್ನ್ಯಾಷನಲ್ ನೆಟ್ವರ್ಕಿಂಗ್ ಅಂತೀವೋ ಅದಕ್ಕೆ ತಗೊಳುತ್ತೆ ಆಕ್ಚುಲಿ ಸುಮಾರು 4 ವರ್ಷ. ಐಪಾಡ್ ತಗೊಳುತ್ತೆ 3 ವರ್ಷ. ಆದ್ರೆ ಫೇಸ್ಬುಕ್ ಇನ್ಯಾವುದನ್ನ ತಗೊಳ್ಳಿ, ಇಟ್ ಓನ್ಲಿ ಅಚೀವ್ಸ್ ಇಟ್ ಇನ್ 100 ಮಿಲಿಯನ್ ಇನ್ 9 ಮಂತ್ಸ್. ಎಷ್ಟು ತಿಂಗಳು? ಇನ್ 9 ಮಂತ್ಸ್ ಅಲ್ಲಿ ಏನಾಗ್ಬೋದು? ಆ ತರ ಒಂದು ಕೊನೆಯಲ್ಲಿ ಒಂದು ವಿಡಿಯೋನ ನಾವು ಪ್ಲೇ ಮಾಡ್ತೀವಿ. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂದ್ರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ. ಎಂಟೈರ್ ಸೋಷಿಯಲ್ ಮೀಡಿಯಾ ಟೀಮ್ ಅಲ್ಲಿ ಇರೋರ್ನ ನಾವು ಒಂದ್ ಕಡೆ ಸೇರಿಸಿದ್ರೆ ದೇ ವಿಲ್ ಬಿಕಮ್ ದ 3rd ಲಾರ್ಜೆಸ್ಟ್ ಕಂಟ್ರಿ. ಅಂದ್ರೆ ಅವ್ರು 3ನೇ ಬಹುದೊಡ್ಡ ಒಂದು ಕಂಟ್ರಿ ಆಗಿ ಹೊರಹೊಮ್ಮುತ್ತಾರೆ. ಅದು ಅವ್ರದ ಪವರ್, ದಟ್ ಇಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಹ ಸೇರ್ಕೊಬೇಕು. ಅದಕ್ಕೋಸ್ಕರ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ದ ಟ್ರೈನರ್ಸ್ ಪ್ರೋಗ್ರಾಮ್. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾ ನಮಗೆ ಏನೇನ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ? ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ನಾವು ಸೋಷಿಯಲೈಸಿಂಗ್ ಪೀಪಲ್. ಏನ್ ಸೋಷಿಯಲೈಸಿಂಗ್ ಪೀಪಲ್ ಅಂದ್ರೆ, ಇವನ್ ನಮ್ಗೆ ಕೋವಿಡ್ ಒಂದ್ ಸ್ವಲ್ಪ ಎಷ್ಟೋ ಅನ್ಕಂಫರ್ಟಬಲ್ ಆಗಿರೋದು ಸೋಷಿಯಲ್ ಮೀಡಿಯಾ ಇಲ್ದಲೇ ಇದ್ದಿದ್ರೆ ಅಂದ್ರೆ, ನಮ್ಗೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾನು ಎಂದೂ ನಮ್ಮ ತಾಯಿಯಿಂದ ದೂರ ಇದೆ ಅನ್ನಿಸ್ಲೇ ಇಲ್ಲ. ಅಟ್ ಎ ಕ್ಲಿಕ್ ಆಫ್ ಎ ಬಟನ್ ಅವ್ರ ಹತ್ರ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿದ್ದೆ, ಇಮಿಡಿಯೇಟ್ ಫೋನ್ ಅಲ್ಲಿ ಬರ್ತಿದ್ರು, ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೆ, ಆಮೇಲೆ ಟ್ವಿಟರ್ ಅಲ್ಲಿ ನೋಡ್ತಿದ್ದೆ. ಸೊ ನಾನು ಎಂದೂ ಅವರಿಂದ ದೂರ ಇದ್ದೀನಿ ಅನ್ನಿಸ್ಲೇ ಇಲ್ಲ. ಆ ಒಂದು ಜವಾಬ್ದಾರಿ ಸೋಷಿಯಲ್ ಮೀಡಿಯಾ ತಗೊಳ್ತಿದೆ. ಆಕ್ಚುಲಿ ಸೋಷಿಯಲ್ ಮೀಡಿಯಾ ಡೆಫಿನೇಷನ್ ಕೊಡ್ಬೇಕು ಅಂದ್ರೆ, ಎ ಪ್ಲೇಸ್ ವೇರ್ ವಿ ಶೇರ್ ಇನ್ಫಾರ್ಮೇಶನ್. ನೀವೇನೋ ಹೇಳ್ತೀರಾ, ನಾನೇನೋ ಹೇಳ್ತೀನಿ, ನೀವೇನೋ ಗಾಸಿಪ್ ಮಾಡ್ತೀರಾ, ನಾನು ವಾಪಸ್ ಗಾಸಿಪ್ ಮಾಡ್ತೀನಿ, ನೀವು ಅಮ್ಮ ಅಂತ ಬೈತೀರಾ, ನಾನು ಅಪ್ಪ ಅಂತ ಬೈತೀನಿ, ಏನೋ ಒಂದು ಆಗುತ್ತೆ. ಸೊ ಆ ಒಂದು ಎನ್ವೈರನ್ಮೆಂಟ್, ಶೇರಿಂಗ್ ಆಫ್ ಟೆಕ್ಸ್ಟ್,
ಶೇರಿಂಗ್ ಆಫ್ ಪಿಕ್ಚರ್ಸ್, ಶೇರಿಂಗ್ ಆಫ್ ವಿಡಿಯೋ ಮತ್ತೆ ಆಡಿಯೋನ ಶೇರ್ ಮಾಡ್ತಕ್ಕಂಥ ಯಾವುದೇ ಪ್ಲಾಟ್ಫಾರ್ಮ್ ಆಗಿರ್ಲಿ ಅದನ್ನ ನಾವು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಸೊ ಆಕ್ಚುಲ್ ಆಗಿ ಸೋಷಿಯಲ್ ಮೀಡಿಯಾ ನಮ್ಗೆ ವರನ ಇಲ್ಲ ಶಾಪ್ನ. ಒಂದು ಸಿಸರಿನ್ ನೈಫ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಅದು ಎಷ್ಟು ಶಾರ್ಪ್ ಆಗಿರುತ್ತೆ ಅಂದ್ರೆ ಸುಮ್ಮನೆ ಒಂದು ಕೂದಲು ಎಳೆಯೋಷ್ಟು ಹಿಂಗೆ ಅಂದ್ರು ಪೂರ್ತಿ ಕಟ್ ಆಗ್ಬಿಡುತ್ತೆ. ಬಟ್ ಅದನ್ನ ಒಬ್ಬ ಸರ್ಜನ್ ಕೈ ಕೊಟ್ರೆ ಜೀವ ಉಳಿಸ್ಬೋದು, ಅದನ್ನೇ ಒಬ್ಬ ಕೊಲೆಗಾರನ ಕೈ ಕೊಟ್ರೆ ಪ್ರಾಣ ತೆಗಿಬಹುದು. ಅದಕ್ಕೋಸ್ಕರ ನಾನು ಸರ್ಜರಿ ನೈಫೇ ತಪ್ಪು ಅಂದ್ರೆ ತಪ್ಪಾಗುತ್ತೆ. ನೀವು ಇದನ್ನು ಅರ್ಥಕೊಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಶಾಪನೂ ಸಹ, ಸೋಷಿಯಲ್ ಮೀಡಿಯಾ ವರನೂ ಸಹ. ಏನಕ್ಕೆ ಶಾಪ ಆಗುತ್ತೆ? ಬಿಕಾಸ್ ಇಟ್ ಇಸ್ ಅ ಡೆತ್ ಆಫ್ ಕಂಟ್ರೋಲ್. ನಿಮ್ಗೆ ಕಂಟ್ರೋಲೇ ಇಲ್ಲ, ಯಾರು ಏನ್ ಬೇಕಾದ್ರೂ ಹಾಕ್ಬೋದು. ಬಟ್ ಅದೇ ಅದು ವರ ಏನಕ್ಕಾಗುತ್ತೆ? ಅರ್ಲಿಯರು ಮೀಡಿಯಾ ಬಯಾಸ್ಡ್ ಇರ್ತಿತ್ತು, ನಿಮ್ಗೂ ಗೊತ್ತಿದೆ. NDTV ಯಾರ ತರ? ಕಾಂಗ್ರೆಸ್. ಒಂದೊಂದ್ಸತಿ ಪಬ್ಲಿಕ್ ಟಿವಿ ನೋಡ್ತಿರ್ಬೇಕಾದ್ರೆ ರಂಗನಾಥ್ ಇನ್ನೊಂದ್ ಕಡೆ ವಾಲ್ತಾ ಗೊತ್ತಾಗುತ್ತೆ, ಅವನೊಂಚೂರು ನೋಡ್ಕೊಂಡ್ಮೇಲೆ ಅವನ್ ಸರಿಯಾಗಿ ಹೋಗ್ತಾ ಇರ್ತಾನೆ. ಅರ್ಥ ಆಗಿದೆ ಅನ್ಕೊಂತೀನಿ. ಅಂದ್ರೆ ಪ್ರತಿ ಒಂದು ಮೀಡಿಯಾ ನಾವೇನ್ ಯೂಸ್ ಮಾಡ್ತೀವಿ ಅವೆಲ್ಲ ಬಯಾಸ್ಡ್ ಆಗಿರುತ್ತೆ. ಇಂಪಾರ್ಟೆಂಟ್ ಬಿಸ್ನೆಸ್ ಪೀಪಲ್ ಅದನ್ನ ಓನ್ ಮಾಡಿರ್ತಾರೆ. ಸೊ ನಮ್ ನ್ಯೂಸು ಅವ್ರ ಪರವಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಭೇದಿಸಿ ನಮ್ಗೆ ಆಚೆ ಬರ್ಲಿಕ್ಕೆ ಇಷ್ಟು ವರ್ಷಗಳ ಕಾಲ ತೆಗಿತು. ಈಗ ಬಂದಿರ್ತಕ್ಕಂಥ ಈ ಒಂದು ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಂಡ್ಬಾರ್ದು. ಅದೇ ಸೋಷಿಯಲ್ ಮೀಡಿಯಾ ಮತ್ತು ಸಾಮಾಜಿಕ ಜಾಲತಾಣದ ಆಪರ್ಚುನಿಟಿ. ಸೊ ಅದೊಂದನ್ನ ನಾನು ಏನ್ ಹೇಳ್ತೀನಿ, ಕರ್ಸ್ ಅಂತೀನಿ. ಬಟ್ ಇನ್ನೊಂದು ಕರ್ಸ್ ಏನು? ಫೇಕ್ ನ್ಯೂಸ್. ಏನೋ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದು, ಏನೋ ಒಂದು ಅನಾಹುತ ಕ್ರಿಯೇಟ್ ಮಾಡೋದು, ಅದು ಸಹ ಆಕ್ಚುಲಿ ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್. ನೀವು ಫೇಸ್ಬುಕ್ ಅಲ್ಲಿ ಏನೇ ತಪ್ಪು ಮಾಡಿದ್ರು ಇಟ್ ವಿಲ್ ಬಿ ಅಕೌಂಟೆಡ್ ಇನ್ ದ ಲಾ ಅಂಡ್ ಯು ವಿಲ್ ಬಿ ಪನಿಷ್ಡ್ ಫಾರ್ ದಟ್. ನಿಮ್ಗೆ ಪನಿಷ್ಮೆಂಟ್ ಕೊಡಲಾಗ್ತಿದೆ. ಅದಕ್ಕೋಸ್ಕರ ನೀವು ಫೇಸ್ಬುಕ್ ಅಲ್ಲಿ ಏನೇ ಪೋಸ್ಟ್ ಮಾಡಿದ್ರು ತುಂಬಾ ಜವಾಬ್ದಾರಿಯುತವಾಗಿ ಪೋಸ್ಟ್ ಮಾಡಬೇಕಾಗುತ್ತೆ. ಆ ಒಂದನ್ನ ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಇದು ಬಂದು ಯಾಕೆ ಫೇಸ್ಬುಕ್ ಅನ್ನೋದು. ನಾವು ಫೇಸ್ಬುಕ್ ಅಲ್ಲಿ ಏನ್ ಮಾಡ್ತೀವಿ, ಯಾರಾದ್ರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ನಾವ್ ಏನ್ ಮಾಡ್ಬೇಕು, ಬಿಜೆಪಿ ಯಾಕೆ ಅನ್ನೋದಕ್ಕೋಸ್ಕರ ಕನ್ವಿನ್ಸ್ ಮಾಡ್ಬೇಕು, ಮೋದಿಗೆ ಯಾಕೆ ವೋಟ್ ಮಾಡ್ಬೇಕು ಅಂತ ಕನ್ವಿನ್ಸ್ ಮಾಡ್ಬೇಕು, ನೀವು ಭಾಜಪ ಕಾರ್ಯಕರ್ತ ಯಾಕೆ ಆಗ್ಬೇಕು ಅಂತ ಕನ್ವಿನ್ಸ್ ಮಾಡ್ಬೇಕು. ನೀವು ನಿಮ್ಮನ್ನ ನೀವೇ ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ನಾನು ಯಾಕೆ ಭಾಜಪ ಕಾರ್ಯಕರ್ತ ಆದೆ, ನನ್ ಭಾಜಪ ನನಗೇನು ಇಷ್ಟ ಆಯ್ತು, ನನ್ ಮೋದಿ ನನಗೇನು ಇಷ್ಟ ಆಯ್ತು, ನನ್ಗೇನು ಇಷ್ಟ ಆಗ್ಲಿಲ್ಲ ಅವಾಗಿದ್ದಂತ ಕಾಂಗ್ರೆಸ್ ಅಲ್ಲಿ ಈ ಯೋರ್ ಪಾಯಿಂಟ್ ಹಾಕೋದು. ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್. ಎಲ್ಲೂ ಬೈಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನ್ ಅನಿಸುತ್ತೆ ಅದನ್ನ ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಇವೆಲ್ಲದನ್ನ ನಾವು ಸೋಷಿಯಲ್ ಮೀಡಿಯಾ ಮಾಡ್ತಾ ಹೋಗ್ತೀವಿ. ಅದನ್ನ ಟೆಕ್ಸ್ಟ್ ಮುಖಾಂತರ ಆಗಿರ್ಬೋದು, ವಿಡಿಯೋ ಮುಖಾಂತರ ಆಗಿರ್ಬೋದು ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಿಮಗ್ ಬೇಕಿರೋದು ಆಕ್ಚುಲ್ ಆಗಿ 7 ಆಯುಧ, 7 ಬ್ರಹ್ಮಾಸ್ತ್ರ. ಎಷ್ಟು ಆಯುಧ? ಮೊದಲನೇದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಟೆಲಿಗ್ರಾಮ್ ಮತ್ತೆ ಗೂಗಲ್. ಇವೆಲ್ಲದರ ಗೂಗಲ್ ಬೇಕಾಗುತ್ತೆ. ಸೊ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಮತ್ತೆ ಗೂಗಲ್. ಏನಕ್ಕೆ? ಗೂಗಲ್ ಇಸ್ ಅ ಸರ್ಚ್ ಇಂಜಿನ್. ಸರ್ಚ್ ಇಂಜಿನ್ ನ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು, ಅದು ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಗೂಗಲ್ಗೆ ಹೇಳಿದ್ರೆ ಅದು ಇಮಿಡಿಯೇಟ್ ಆಗಿ ಹುಡುಕೊಳ್ಳುತ್ತೆ. ಸೊ ನಾವು ಏನೇ ಒಂದು ಹುಡುಕ್ಬೇಕಾದ್ರೆ, ಏನೇ ಒಂದು ಹುಡುಕೋಕ್ ಹೋದ್ರು ಭಾಜಪ ಅಲ್ಲಿ ಕಾಣಬೇಕು. ಏನೇ ಸೇವಾ ಕಾರ್ಯ ಹುಡ್ಕೋಕ್ ಹೋದ್ರೆ ಭಾಜಪ ಕಾಣಬೇಕು. ಏನೇ ಕೆಟ್ಟದ್ದು ಹುಡ್ಕೋಕ್ ಹೋದ್ರೆ ಬೇರೆ ಪಾರ್ಟಿ ಕಾಣಬೇಕು. ಇದು ನಮ್ಮ ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಅದರ ಸಿಸ್ಟಮ್ಯಾಟಿಕ್ ಆಗಿ ಯೂಸ್ ಮಾಡ್ಬೇಕು. ಎಲ್ಲರೂ ಪ್ರಾಮಿಸ್ ಮಾಡ್ತೀರಾ ಯೂಸ್ ಮಾಡ್ತೀರಾ ಅಂತ? ಸೊ ಎಲ್ಲರೂ ಒಂದು ಪ್ರಾಮಿಸ್ ಮಾಡೋಣ. ನಾನು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಅಂಡ್ ಜಿಮೇಲ್ ಎವ್ರಿ ಡೇ ಬಳಕೆ ಮಾಡ್ತೀನಿ. ನಮ್ಮ ಮಮ್ಮಿ ಹೇಳೋರು, ಪ್ರಾಮಿಸ್ ಹಾಕ್ಸ್ಬೇಡ, ನೀನು ಹಾಕ್ಬೇಡ ಅಂತ. ಯಾಕಂದ್ರೆ ಪ್ರಾಮಿಸ್ ಹಾಕಿ ನೀನೇನಾದ್ರೂ ಪ್ರಾಮಿಸ್ ಬ್ರೇಕ್ ಮಾಡಿದ್ರೆ ದೇವ್ರ ಏನ್ ಕಿತ್ಕೊಂಡ್ಬಿಡ್ತಾರೆ? ಇಲ್ಲ, ಕಿಡ್ನಿ. ಅವನಿಗೆ ಕಣ್ ಕಿತ್ಕೊಳ್ಳೋ ಅಭ್ಯಾಸ ಇಲ್ಲ ಈಗ. ಸೊ 40, 45, 50, 55 ಕಿಡ್ನಿ ಏನಾದ್ರೂ ಹೋಯ್ತು ಅಂದ್ರೆ, ಅವತ್ತೇನೋ ಮಲ್ಲಿಕ್ ಸರ್ ಬಂದಿದ್ರು, ದೀಪಕ್ ಸರ್ ಅವಾಗ ಹೇಳ್ಕೊಂಡು ಕಿಡ್ನಿ ಅಂತ ಅಂದ್ರು. ನಾನು ಅದನ್ನ ಕ್ಲೀನ್ ಆಗಿ ಫಾಲೋ ಮಾಡ್ಲಿಲ್ಲ, ಬಿತ್ತು ನೋಡು ನನಗೆ ಅಂತ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ದೇವರಲ್ಲಿ ಕೇಳ್ಕೊಂತೀನಿ ನಮ್ಮ ಭಾಜಪ ಕಾರ್ಯಕರ್ತರು ಆರೋಗ್ಯವಾಗಿರ್ಲಿ. ಬಿಕಾಸ್ ನಾವೊಬ್ಬರೇ ಯೋಗ ಮಾಡೋದು, ಆರೋಗ್ಯ ರಕ್ತಗತ ಆಗ್ಬಿಟ್ಟಿದೆ. ಸೊ ವಾಟ್ ಕಿಡ್ನಿ ಫೇಲ್ಯೂರ್? ನೋ ಫೇಲ್ಯೂರ್ಸ್. ಏನೇ ಆದ್ರೂ ಸಮ್ವೇರ್ ಎಲ್ಸ್ ಇಲ್ಲ ಆಗೋದಿಲ್ಲ. ಅಷ್ಟು ಒಳ್ಳೆತನ ಇದೆ ಈ ಭಾಜಪ ಕಾರ್ಯಕರ್ತರಲ್ಲಿ. ನಾನು ನಿಮ್ಗೆ ಒಳ್ಳೆ ಆರೋಗ್ಯ ಎಕ್ಸ್ಪೆಕ್ಟ್ ಮಾಡ್ತೀನಿ, ಲಾಂಗ್ ಆಯುಷ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಇದು ಮಾಡ್ಲಿಲ್ಲ ಅಂದ್ರೆ ಕನಸಲ್ಲೂ ಬಂದು ನಿಮ್ಗೆ ಕಾಡ್ತೀನಿ. ಆಗ್ಬೋದಾ?
ಇಲ್ಲ ಎತ್ತಿ ಇದೆ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ತೋರ್ಸಕ್ಕೆ ಹೇಳ್ತೀನಿ. ಇವೆಲ್ಲ ಇರ್ತಕ್ಕಂಥವ್ರು ಒಬ್ರು ದೀಪಕ್ ಇದ್ದಾರೆ, ಅದಲ್ಲದೆ ಇನ್ನೊಬ್ರು ಯಾರು ಇರ್ಬೋದು. ಸರ್ ನಿಮ್ಮ ಹೆಸರು ಹೇಳ್ಬೇಡಿ ಸರ್, ಹೆಸರು ಇವೆಲ್ಲ ಇದೆ. ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸರ್ ಹೇಳಿ ನಿಮ್ಮ ಹೆಸರು. ನೀವ್ ಹೆಂಗ್ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತೆ ಜಿಮೇಲ್ ಇದೆ. ಹೇಳ್ಬಿಡಿ ಸರ್ ಒಂದ್ಸತಿ. ಸರ್ ಹೇಳ್ಬಿಡಿ ಸರ್ ನಿಮ್ಮ ಹೆಸರು ಮತ್ತೆ ಇದು. ಏನಿದೆ ಇದೆ ಅನ್ನಿಸ್ತಿದ್ದೀನಿ. ನಮಗೂ ಒಳ್ಳೆ ಅನಿಸ್ತಿರುತ್ತೆ. ಒಂಚೂರು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ರೆ ನಾನು ನಿಂತು ಇದೆ ಅಂತ ಹೇಳ್ಬೋದಿತ್ತ. ಯಾರಾದ್ರೂ ಮಿಸ್ಸಸ್ ಇದ್ದಾರೆ ಹೇಳಿ, ನಾನು ಒಂದೇನಾದ್ರೂ ಇಲ್ಲಿ ಕಟ್ಟಿದ್ರೆ ನನಗೂ ಮಿಸ್ಸಸ್ ಇದ್ದಾರೆ ಅಂತ ಹೇಳ್ಬೋದಿತ್ತ. ಇಬ್ರು ಮಿಸ್ಸಸ್ ಇದ್ದಾರೆ ಅಂತ ಹೇಳ್ಬೋದಿತ್ತು ಇನ್ನೊಂದು ಕಟ್ಕೊಂಡಿದ್ರೆ. ಬಟ್ ಆ ಒಂದು ಹೇಳಿಕೆ ಇರುತ್ತಲ್ಲ, ಅದು ನಿಮ್ಮಲ್ಲಿ ಒಂದು ಪವರ್ ತರುತ್ತೆ. ಏನದು ಪವರು? ನಾನು ಮಾಡಬೇಕು. ಇಫ್ ಇಟ್ ಇಸ್ ಪಾಸಿಬಲ್ ಫಾರ್ ಹಿಮ್, ಅವನಿಗೆ ಅದು ಸಾಧ್ಯವಾಗಿದ್ರೆ ನನಗೂ ಸಾಧ್ಯ ಇದೆ. ಮೋದಿಜಿಗೆ ಅದು ಸಾಧ್ಯವಾಗಿದ್ರೆ ನಮಗೂ ಸಾಧ್ಯ ಇದೆ. ಆಲ್ ಆಫ್ ಅಸ್ ಸೇಮ್ ಬ್ಲಡ್. ಭಾಜಪ ಬ್ಲಡ್ ಹಂಗೆ, ಆಲ್ ಆಫ್ ಅಸ್ ಸೇಮ್ ಬ್ಲಡ್. ಗುಡ್ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ರೆ ಆ ಎನರ್ಜಿ ನಮಗೆ ಬರುತ್ತೆ. ಭಾರತ ಮಾತೆ ಎನರ್ಜಿ ಅವ್ರಿಗೂ ಹೋಗಿದ್ರೆ ಅದು ನಮಗೇನು ಬೇಡ ಅನ್ನತ್ತ, ನಮಗೂ ಬರುತ್ತೆ. ನಾವು ರೆಡಿ ಇರಬೇಕು. ಸೊ ಆ ಒಂದು ಆಟಿಟ್ಯೂಡ್ ಇಟ್ಕೊಂಡು ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಅದಲ್ಲದೆ ಪ್ರತಿ ಶಕ್ತಿ ಕೇಂದ್ರ ಮತ್ತು ಮಹಾಶಕ್ತಿ ಕೇಂದ್ರಕ್ಕೆ ನೀವು ಕಂಪಲ್ಸರಿ ವಾರ್ ರೂಮ್ ಮಾಡಬೇಕು. ಕಟೀಲ್ಜಿ ಹೇಳಿದ್ರು ಅವತ್ತು, ಆಕ್ಚುಲಿ ನಿಮ್ಮ ಅಧ್ಯಕ್ಷರು ಬಂದಿದ್ರು, ಕಂಪಲ್ಸರಿಯಾಗಿ ವಾರ್ ರೂಮ್ ಆಗ್ಬೇಕು, ಕಂಪಲ್ಸರಿಯಾಗಿ ಕಾಲ್ ಸೆಂಟರ್ ಆಗ್ಬೇಕು. ಸೊ ಅದನ್ನ ನೀವು ಮಾಡ್ಬೇಕಾಗತ್ತೆ. ಅದಲ್ಲದೆ ಗೂಗಲ್ ನ ಮರೆಯಂಗಿಲ್ಲ. ಗೂಗಲ್ ಎಲ್ಲರ ಬಾ ದೊಡ್ಡಪ್ಪ. ನೀವೇನೇ ಮಾಡ್ಬೇಕು ಅಂದ್ರೆ ಗೂಗಲ್ ನಮ್ಮನ್ನು ನೋಡ್ತಾ ಇರ್ತಾನೆ. ನಾನೊಂದು ವಿಡಿಯೋ ನೋಡಿದೆ, ಆ ವಿಡಿಯೋ ಒಂದ್ ಪರ್ಟಿಕ್ಯುಲರ್ ಸೀನ್ ಮತ್ತೆ ಮತ್ತೆ ನೋಡಿದೆ, ಗೂಗಲ್ ಅದನ್ನ ಅಬ್ಸರ್ವ್ ಮಾಡಿದ್ದಾನೆ. ಹೆಂಗ್ ಗೊತ್ತಾಗುತ್ತೆ? ದೀಪಾವಳಿ ಯಾವ್ದೋ ಒಂದು ಡ್ರೆಸ್ ಇಷ್ಟ ಆಯ್ತು, ಎಲ್ಲ ಸೆಲೆಕ್ಷನ್ ಆಯ್ತು, ಇನ್ನೇನ್ ಫೈನಲ್ ಆಗಿ ಪೇಮೆಂಟ್ ಮಾಡಿ ಅದನ್ನ ಡೋರ್ ಡೆಲಿವರಿ ತಗೊಬೇಕಿತ್ತು. ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಷ್ಟು ಕಾಸಿಲ್ಲ. ನೀವು ಡ್ರೆಸ್ ನ ಬಿಟ್ಬಿಡ್ತೀರಾ, ಡ್ರೆಸ್ ನಿಮ್ಮನ್ನು ಬಿಡಲ್ಲ. ನೀವು ನೆಕ್ಸ್ಟ್ ಟೈಮ್ ಲಾಗಿನ್ ಆಗಿ ಆ ಡ್ರೆಸ್ ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ನಾನು ಅವತ್ತು ತಗೊಳ್ಳಲ್ಲ ಅಂತ ಅಂತಿದ್ದಲ್ಲ, ಮತ್ತೆ ಬರ್ತಿದೆ. ಒಂದೊಂದ್ಸತಿ ಕಲರ್ ಚೇಂಜ್ ಮಾಡಿ ಬರುತ್ತೆ, ಎಲ್ಲೋ ನಿಮ್ಗೆ ಕಲರ್ ಇಷ್ಟ ಆಗಿಲ್ಲ ಅಂತ. ಸೊ ಆ ತರ ಗೂಗಲ್ ನೀವು ಮಾಡ್ತಕ್ಕಂಥ ಪ್ರತಿ ಆಕ್ಟಿವಿಟಿನ ಟ್ರ್ಯಾಕ್ ಅಲ್ಲಿ ಇಡುತ್ತೆ. ಸೊ ದಯವಿಟ್ಟು ನೀವು ಆನ್ಲೈನ್ ಅಲ್ಲಿ ಮಾಡ್ತಕ್ಕಂಥ ಪ್ರತಿ ಒಂದು ವಿಚಾರನು ಯೋಚನೆ ಮಾಡಿ ಈ ಸ್ಟೋರಿ ಆದ್ಮೇಲೆ 100% ಯೋಚನೆ ಮಾಡ್ತೀವಿ. ಇದು ನಮ್ಮ ಸ್ನೇಹಿತಂಗಾಯ್ತು. ನನ್ನ ಸ್ನೇಹಿತನ ಹೆಸರು ಮಕ್ಸೂದ್ ಅಂತ. ನಾವು ತುಂಬಾ ಒಳ್ಳೆ ಸ್ನೇಹಿತರು. ಬಟ್ ಮಕ್ಸೂದ್ ಒಂದ್ ಸ್ವಲ್ಪ ನಾನ್ ವೆಜಿಟೇರಿಯನ್ ಟೈಪ್. ಅವನಿಗೆ ಕೆಲವೊಂದು ನಾನ್ ವೆಜಿಟೇರಿಯನ್ ಗ್ರೂಪ್ ಇದೆ. ಯಾವ್ದ್ರಲ್ಲಿ ನಾನ್ ವೆಜಿಟೇರಿಯನ್ ಗ್ರೂಪ್ ಅಂದ್ರೆ, ಏನಾದ್ರೂ ಮೆಸೇಜ್ ಬಂದ್ರೆ, ಮಕ್ಕಳೆಲ್ಲ ಇದ್ದು ಹೆಂಡತಿ ಎಲ್ಲ ಇದ್ರೆ, ಏನೋ ಮೆಸೇಜ್ ಬಂತು, ತಾಳು ಒಂಚೂರು ಒಳಗಡೆ ಹೋಗಿ ಬರ್ತೀನಿ ಅಂತ ಒಳಗಡೆ ಹೋಗಿ ಆ ಮೆಸೇಜ್ ನೋಡಿ, ವಿಡಿಯೋನ ನೋಡಿ, ಆಮೇಲೆ ಬಂದು ಏನೋ ಆಗಿರೋ ತರ ಇರ್ತೀವಲ್ಲ, ಅದನ್ನ ನಾನು ನಾನ್ ವೆಜ್ ಗ್ರೂಪ್ ಅಂತ ಕರಿತೀವಿ. ಕೆಲವೊಬ್ರು ಏನ್ ಮಾಡ್ತೀರಾ, ಆ ಗ್ರೂಪ್ ಅಲ್ಲಿ ಹೋಗಿದ ತಕ್ಷಣ ಏನ್ ಮಾಡ್ಬೋದು, ನನ್ನ ಮಕ್ಸೂದ್ ಅವಾಗ ಆಗ್ತಾನೆ, ನಾನು ಇಮಿಡಿಯೇಟ್ ಆಗಿ ಆಚೆ ಬಂದ್ಬಿಡ್ತೀನಿ. ನೋಡ್ದೆ ನೀವೇನ್ ಮಾಡ್ತೀರಾ, ಒಳಗಡೆ ಹೋಗಿ ಎಲ್ಲ ನೋಡಿ ಸಾಕು ಅಂದ್ಬಿಟ್ಟು ಬಂದ್ಬಿಡ್ತೀರಾ. ಸಿ, ನಮ್ಮ ಆಟಿಟ್ಯೂಡ್ ಹೆಂಗಿರುತ್ತೆ ಅಂದ್ರೆ, ನಾಟ್ ಆಲ್ ಆಫ್ ಯು, ಕೆಲವೊಬ್ರು ಅದ್ರಲ್ಲಿ ನಾನು ಇರ್ಬಹುದೇನೋ. ಏನಾದ್ರೂ ಒಂದು ನೋಡ್ಬಾರ್ದು, ನೋಡ್ಬಾರ್ದು, ಫುಲ್ ಮುಚ್ಕೊಬೇಕು ತಾನೆ, ಹಿಂಗ್ ಓಪನ್ ಮಾಡ್ಕೊಂಡು ನೋಡ್ಬಾರ್ದು, ಕೇಳ್ಬಾರ್ದು, ಪೂರ್ತಿ ಮುಚ್ಕೊಬೇಕು ತಾನೆ, ಅದೇನೇ ಹೇಳ್ಬಿಡು, ಕೇಳ್ಬಾರ್ದು. ಅವರ್ ಆಟಿಟ್ಯೂಡ್ ಆನ್ ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ದಟ್. ಯಾಕೆ? ಯಾರು ನೋಡ್ತಿಲ್ಲ, ಬಟ್ ಯಾರೋ ಒಬ್ರು ನೋಡ್ತಾ ಇದ್ದಾರೆ. ಒಂದಿನ ಏನಾಯ್ತು, ಆಕ್ಚುಲಿ ಇಟ್ ಶುಡ್ ಬಿ 2018, ತಪ್ಪಾಗಿದ್ರೆ ಆಮೇಲೆ ಸ್ವಲ್ಪ ಕರೆಕ್ಷನ್ ಮಾಡ್ತಾರೆ. ಆಕ್ಚುಲಿ ಫೇಸ್ಬುಕ್ ನ ವಾಟ್ಸಪ್ ಪರ್ಚೇಸ್ ಮಾಡಿದ್ರು. ವಾಟ್ಸಪ್ ವಾಸ್ ಸಮಥಿಂಗ್ ಎಲ್ಸ್. ಆಮೇಲೆ ಫೇಸ್ಬುಕ್ ಪರ್ಚೇಸ್ ಮಾಡಿದಾಗ ಫೇಸ್ಬುಕ್ ಮತ್ತೆ ವಾಟ್ಸಪ್ ಆಸ್ ಆಫ್ ಟುಡೇ ಬಿಲಾಂಗ್ಸ್ ಟು ಫೇಸ್ಬುಕ್. ಅವತ್ತು ಅದು ಹೆಡ್ಲೈನ್ ನ್ಯೂಸ್ ಆಗಿತ್ತು, ಫೇಸ್ಬುಕ್ ಬಾಟ್ ಓವರ್ ವಾಟ್ಸಪ್ ಅಂತ. ಅದು ಎಲ್ಲಾ ಪೇಪರ್ ಅಲ್ಲೂ ಬಂದಿತ್ತು, ಡೆಕ್ಕನ್ ಹೆರಾಲ್ಡ್ ಬಂದಿತ್ತು, ಟೈಮ್ಸ್ ಆಫ್ ಇಂಡಿಯಾ ಬಂದಿತ್ತು, ಎಲ್ಲದರಲ್ಲೂ ಬಂದಿತ್ತು. ನನ್ನ ಮಗನ್ಗೂ ಗೊತ್ತಿತ್ತು. ನಾನು ನಮ್ಮ ಫ್ರೆಂಡು ಕಾರಲ್ಲಿ ಹಿಂಗೆ ಹೋಗ್ತಾ ಇದೀವಿ ಲಾಂಗ್ ಡ್ರೈವ್ಗೆ. ಒಂದು ಬ್ಯೂಟಿಫುಲ್ ವಾಯ್ಸ್ ಅಲ್ಲಿಂದ ಕಾಲ್ ಬರುತ್ತೆ. ಮಕ್ಸೂದ್ ಮಾತಾಡ್ತಿರೋದು ಅಂತ ಕೇಳುತ್ತೆ. ಅವ್ನು ಸ್ಪೀಕರ್ ಮೋಡ್ ಹಾಕ್ತಾನೆ. ಹೌದು, ಮಕ್ಸೂದ್ ಮಾತಾಡ್ತಿರೋದು. ಅವ್ರು ಹೇಳ್ತಾರೆ, ನಾನು ಫೇಸ್ಬುಕ್ ಇಂದ ಕಾಲ್ ಮಾಡ್ತಿದ್ದೀನಿ, ನೀವು ಲಕ್ಕಿ ವಿನ್ನರು, ನೀವು ಒಂದು ಪ್ರಶ್ನೆನ ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಗೆ 1 ಲಕ್ಷ ಇಮಿಡಿಯೇಟ್ ಆಗಿ ಗಿಫ್ಟ್ ವೋಚರು ಅಂದ್ರೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ದಿಸ್ ಅಂತ. ಅವನು, ನನಗೇನು ಲಾಸ್ ಆಗಂಗಿದೆ, ಆಡ್ತೀನಿ ಅಂತ. ಪ್ರಶ್ನೆ ಇಷ್ಟೇ, ಟುಡೇ ಫೇಸ್ಬುಕ್ ಬಾಟ್ ಓವರ್ ಎ ಬಿಗ್ ಕಂಪನಿ, ಸೋಷಿಯಲ್ ಮೀಡಿಯಾ ಕಂಪನಿ, ವಿಚ್ ವಾಸ್ ಇಟ್ ಅಂತ ಕೇಳ್ತೀನಿ. ನನಗೂ ಗೊತ್ತಿತ್ತು, ಅವನಿಗೂ ಗೊತ್ತಿತ್ತು. ನನಗಿಂತ ಮುಂಚೆ ಅವನೇ ಉತ್ತರ ಹೇಳ್ದ, ಇಟ್ ಈಸ್ ವಾಟ್ಸಪ್ ಅಂತ. ಇಮಿಡಿಯೇಟ್ ಆಗಿ ಆ ವಾಯ್ಸ್ ಹೇಳ್ತು, ಸರ್ ಯು ಆರ್ ಎ ಲಕ್ಕಿ ವಿನ್ನರ್ ಸರ್, ನಿಮ್ಗೆ 1 ಲಕ್ಷ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗುತ್ತೆ, ದಯವಿಟ್ಟು ನಿಮ್ಮ ಅಕೌಂಟ್ ನಂಬರ್ ಅದರ್ ಡೀಟೇಲ್ಸ್ ನ ಕಳಿಸಿ ಅಂತ. ನಾವು ಇಮಿಡಿಯೇಟ್ ಆಗಿ ಕಳಿಸ್ಬಿಡ್ತಾನೆ. ಆ ಅಮ್ಮ ಇನ್ನು ಲೈನ್ ಅಲ್ಲಿ ಹೇಳ್ತಾರೆ, ಸರ್ ನೀವು ಲಕ್ಕಿ ವಿನ್ನರ್ ಆಗಿರೋದ್ರಿಂದ ನಾನು
ನಿಮ್ಮ ವಿಡಿಯೋನ ಆಕ್ಚುಲಿ ಅದೊಂದು ರೂಲ್ ಬುಕ್ ಅಲ್ಲಿ ಇದೆ. ನೀವು ಇದುವರೆಗೂ ವಾಟ್ಸಪ್ ಅಲ್ಲಿ ನೋಡಿದಂತ ಎಲ್ಲ ಪಿಕ್ಚರು, ಇದುವರೆಗೂ ವಾಟ್ಸಪ್ ಅಲ್ಲಿ ನೋಡಿದಂತ ಎಲ್ಲ ವಿಡಿಯೋ, ಇದುವರೆಗೂ ವಾಟ್ಸಪ್ ಅಲ್ಲಿ ಶೇರ್ ಮಾಡಿರ್ತಕ್ಕಂಥ ಎಲ್ಲ ಇಮೇಜು, ಪಿಕ್ಚರು ಮತ್ತೆ ಟೆಕ್ಸ್ಟ್, ಅದನ್ನ ಒಂದು ಕೊಲಾಜ್ ಮಾಡಿ ಸ್ಮಾಲ್ ತುಣುಕುಗಳಾಗಿ ಅದನ್ನ ತಗೊಂಡು ಒಂದು ½ ವಿಡಿಯೋ ಮಾಡಿ ನಾವು ಅದನ್ನ ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಫೇಸ್ಬುಕ್ಗೆ. ಆಗ್ಬಹುದಾ? ಅವ್ನು ಇಮಿಡಿಯೇಟ್ ಆಗಿ ಆಗ್ಬಹುದು ಅಂತ ಇಟ್ಬಿಟ್ಟ. ಅವನಿಗೇನೋ 1 ಲಕ್ಷ ಮೈಂಡಲ್ಲಿ ಇತ್ತು. ನಿಮ್ಗೆ ಇವತ್ತು ಮಾಡೋ ತಪ್ಪಿಗೆ ಮುಂದೆ ಏನು ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಇವತ್ತು ತಗೊಳ್ಳೋ ಆ ಒಂದು ಸೇವ್ಗೆ ಮುಂದೆ ಏನ್ ಕಾಂಪ್ಲಿಕೇಶನ್ ಬರುತ್ತೋ ಗೊತ್ತಿರಲ್ಲ. ಇವತ್ತು ಒಂದು ತಗೊಳ್ಳೋ ಅಂತ ಗ್ಲಾಸ್ಗೆ ಮುಂದೆ ಏನ್ ಕಾಂಪ್ಲಿಕೇಶನ್ ಬರುತ್ತೋ ಗೊತ್ತಿಲ್ಲ. ಇವತ್ತು ಆಸ್ ಎ ಕಾರ್ಯಕರ್ತನಾಗಿ ಮಾಡೋ ಅಂತ ಒಂದು ತಪ್ಪಿಗೆ ಮುಂದೆ ಏನ್ ಕಾಂಪ್ಲಿಕೇಶನ್ ಬರುತ್ತೋ ಗೊತ್ತಾಗಲ್ಲ. ಅವನಿಗೂ ಅದೇ ಆಯ್ತು. ಅವ್ನಿಗೇನೋ ಒಂದು ಮನ್ಸಲ್ಲಿ ಇರ್ಲಿಲ್ಲ, ಅವ್ನ್ 1 ಲಕ್ಷ ಮಾತ್ರ ಮನ್ಸಲ್ಲಿತ್ತು. ಇಮಿಡಿಯೇಟ್ ಆಗಿ ಅವ್ನು ಫೋನ್ ಇಟ್ಟ, ನನ್ನ ಕಡೆ ನೋಡ್ದ. ನಾನು ಅವ್ನು ನೋಡ್ಬಿಟ್ಟು, ಮಕ್ಸೂದ್ ನಿನ್ನ ಹತ್ರ ನಾನ್ ವೆಜ್ ಗ್ರೂಪ್ಸ್ ಇದೆ ಗೊತ್ತು ತಾನೆ, ನಾನು ಅವಾಗ ಆಚೆ ಬರ್ತಿರ್ತೀನಿ. ಅವಾಗ ಈ ರಿಯಲೈಸ್ ವಾಟ್ ಐ ಡಿಡ್ ವಾಸ್ ಅ ಬ್ಲಂಡರ್. ಅವ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವ್ನ ಕಣ್ಣಲ್ಲಿ ನೀರೇನು ಬಂತು, ಅವೆಲ್ಲ ಫೋಟೋಸು ಮತ್ತೆ ವಿಡಿಯೋಸ್ ನ ಕೊಲಾಜ್ ಮಾಡಿ ಅವ್ರ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ರೆ, he has a 12-year-old daughter, he has a sister, he has a mother, he has a wife, he has his relatives. When everybody looks on his Facebook, they assume that Maqsood is not that. ಅವನು ತಡ್ಕೊಳಕ್ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ವಾಪಸ್ ಕಾಲ್ ಮಾಡ್ದ. ಮ್ಯಾಮ್, ಐ ಆಮ್ ವೆರಿ ಸಾರಿ, ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ನಾನು ವಾಟ್ಸಪ್ ಅಲ್ಲಿ ಸಿಕ್ಕಾಪಟ್ಟೆ ಅನ್ವಾಂಟೆಡ್ ಥಿಂಗ್ಸ್ ನ ಸೆಂಡ್ ಮಾಡಿರೋದು ಉಂಟು, ನೋಡಿರೋದು ಉಂಟು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಈ ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ, ನನ್ಗೆ 1 ಲಕ್ಷನೂ ಬೇಡ ಅಂದ್ರು. ಆ ಅಮ್ಮ ಇಟ್ಕೊಂಡು ಅಪ್ಲೋಡ್ ಮಾಡಿದ್ದಾಯ್ತು ಸರ್, 100 ಲೈಕ್ ಆಲ್ರೆಡಿ ಬಂದ್ಬಿಡ್ತು ಸರ್ ಅಂದ್ಬಿಟ್ಟು ಇಟ್ಬಿಡ್ತಾರೆ. ಅವನಿಗೆ ಇದೆ ಡವ 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 ಅಂತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಡೆ ನೋಡ್ತಾನೆ, ಮತ್ತೆ ಫೋನ್ ಮಾಡ್ತಾನೆ. ಆ ಅಮ್ಮ ಫೋನ್ ಎತ್ತಲ್ಲ, ಮತ್ತೆ ನನ್ನ ಕಡೆ ನೋಡ್ತಾನೆ, ಮತ್ತೆ ಫೋನ್ ಮಾಡ್ತಾನೆ. ಐ ಹ್ಯಾಡ್ ನೆವರ್ ಸೀನ್ ಹಿಮ್ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು ನಾನು ಎಂದೂ ನೋಡಿರ್ಲಿಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವ್ನಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. 100 ಲೈಕ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ ಬೇರೆ ಆ ಅಮ್ಮ ಹೇಳಿದ್ರು. ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ನನಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಭಯ ಆಯ್ತು. ಇಮಿಡಿಯೇಟ್ ಆಗಿ ಇನ್ನೊಂದು ಕಾಲ್ ಬಂತು. ಮಕ್ಸೂದ ಮಾತಾಡ್ತಿರೋದು ಅಂತ ಅದೇ ಅಮ್ಮ. ಇವ್ನು ಇಮಿಡಿಯೇಟ್ ಆಗಿ ಏನೋ ಹೇಳಕ್ ಹೋದ. ಸರ್, ವರಿ ಮಾಡ್ಕೊಂಬೇಡಿ. ಯಾಕಮ್ಮ, ಹೆಂಗ್ ವರಿ ಮಾಡ್ಕೊಂಡೆ ಇರೋದು? ನಿಮ್ಗೆ ಗೊತ್ತಾಗ್ತಿಲ್ಲ ವಾಟ್ ಇಸ್ ಹ್ಯಾಪನಿಂಗ್ ಟು ಮೀ. ಸರ್, ನಿಮ್ಮನ್ನ ಬಕ್ರ ಮಾಡಿದ್ವಿ, ಕಾಲಿಂಗ್ ಫ್ರಮ್ 99.9 FM ಚಾನೆಲ್. ನಿಮ್ ಹೆಸರು ಕೊಟ್ಟಿದ್ದು ಮಲ್ಲಿಕಾರ್ಜುನ, ನಿಮ್ ಪಕ್ಕದಲ್ಲಿ ಇದಾರಲ್ಲ ಅವರೇ ಅಂದ್ರು. ನನಗೆ ಆ ಮೂಮೆಂಟ್ ಅಲ್ಲಿ ಹೆಂಗೆ ರಿಯಾಕ್ಷನ್ ಮಾಡೋದಂತೂ ಗೊತ್ತಾಗ್ಲಿಲ್ಲ. ಇಲ್ಲ ಜೋರಾಗಿ ಇಲ್ಲೊಂದು ಕಡಪ್ ಕೊಡ್ಬೋದು, ಇಲ್ಲೊಂದು ಜಾಡ್ಸ್ ಒದಿಬಹುದು, ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರೋದು. ಅವನೊಂದು ನಿಮಿಷ ಸ್ತಬ್ಧನಾಗ್ಬಿಟ್ಟ. ಅವ್ನು ಏನೂ ಮಾತಾಡ್ಲಿಲ್ಲ. ಆಮೇಲೆ ಈ ಹಗ್ಡ್ಮಿ ನನ್ನ ತಪ್ಕೊಂಡು ಅಳಕ್ ಶುರುವಾದ. ನೀನ್ ಇದನ್ನ ಮಾಡ್ದಲೇ ಇದ್ದಿದ್ರೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೆ, ನನ್ಗೆ ಈಗ ಗೊತ್ತಾಗ್ತಿರ್ಲಿಲ್ಲ. ಮುಂದೆ ಯಾವುದೋ ಒಂದಿನ ಈ ತರ ಒಂದು ಎನ್ವೈರನ್ಮೆಂಟ್ ಬಂದಾಗ ನಾನು ಅದನ್ನ ಹೆಂಗ್ ಫೇಸ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದ. ಸೊ ಅದಕ್ಕೆ ನಿಮ್ಮಲ್ಲಿ ನಾನಿಟ್ಟಿರುವ ಆ ಪ್ರಶ್ನಾರ್ಥಕ ಚಿಹ್ನೆ, ಹೌ ಆರ್ ಯು ಗೋಯಿಂಗ್ ಟು ಯೂಸ್ ಯೋರ್ ಸೋಷಿಯಲ್ ಮೀಡಿಯಾ? ರೆಸ್ಪಾನ್ಸಿಬಲ್ ಕಾರ್ಯಕರ್ತ, ನಮ್ದು ಯಾವುದೇ ಕಾರ್ಯಕರ್ತ ಕಣ್ಣು ಮುಚ್ಕೊಂಡು ಅವಲಕ್ಕಿ ಬುವಲಕ್ಕಿ ಕಾಂಚಿನ ಯಾವುದೇ ಡಮಾರ್ ಆಗ್ಲಿ ಹೋಗಿ ನೋಡಿ, ಅದ್ರಲ್ಲಿ ಆಕ್ಚುಲ್ ಆಗಿ ಭಾರತ ಮಾತೆ ಕಾಣ್ತದೆ. ಇನ್ನೇನು ಆ ತರ ಕೆಟ್ಟದ್ ಕಾಣ ಒಂದು ನೆಸೆಸಿಟಿ ಬರೋದು ಇಲ್ಲ, ಆ ತರ ಕಾಣೋದು ಇಲ್ಲ. ದಟ್ ಈಸ್ ಭಾಜಪ ಕಾರ್ಯಕರ್ತ. ಆ ತರ ಇಟ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಹೇಳ್ತಾ ಇವೆಲ್ಲದೂ ತುಂಬಾನೇ ಉಪಯೋಗ ಬರ್ತಕ್ಕಂಥದ್ದು. ನೀವೇನಾದ್ರೂ ನಿಮ್ ಫೋಟೋಸ್ ಗೂಗಲ್ ಮಾಡಿದ ತಕ್ಷಣ ಕಾಣ್ಬೇಕು ಅಂತಿದ್ರೆ, ಇಲ್ಲೊಂದು ಗೂಗಲ್ ಫೋಟೋಸ್ ಅಂತ ಇದೆ, ಅದನ್ನ ಯೂಸ್ ಮಾಡಿ. ನನಗೆ ಕನ್ನಡ ಕಾಗುಣಿತ ಒಂಚೂರು ಅಷ್ಟಕ್ಕಷ್ಟೇ ಅನ್ನೋರು ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ಟೈಪ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಇದೆ, ಟ್ರಾನ್ಸ್ಲೇಟ್ ಅಂತ ಒತ್ತಿ ಎಲ್ಲ ಇಮಿಡಿಯೇಟ್ ಆಗಿ ಕನ್ನಡಕ್ಕೆ ಕನ್ವರ್ಟ್ ಮಾಡುತ್ತೆ. ಕನ್ನಡದಲ್ಲಿರೋ ನಾನು ಓದ್ಲಿಕ್ಕೆ ಆಗಲ್ಲ ಅನ್ನೋರು, ಮೈನಾರಿಟಿ ಮೋರ್ಚಾದವರು ಕನ್ನಡದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕನ್ವರ್ಟ್ ಟು ಉರ್ದು, ಕನ್ವರ್ಟ್ ಟು ಹಿಂದಿ ಅಂತ ಮಾಡಿ ಇಮಿಡಿಯೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ತರ ಗೂಗಲ್ ಅಲ್ಲಿ ಸುಮಾರು ಒಂದು 25-24 2 ಡಜನ್ ಅಪ್ಲಿಕೇಶನ್ ಟೂಲ್ಸ್ ಇದೆ. ಕಲಿಯವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೂತಿ ವಿದ್ಯೆ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ 2ನೇ 3ನೇ ಕ್ಲಾಸ್ ಮಗನ್ ಕೇಳಿ ನನಗೂ ಆಶ್ಚರ್ಯ ಆಯ್ತು. ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ಡ್ಯಾಡ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಂತ ಅಟೆಂಡ್ ಮಾಡ್ತಿದ್ದ. ಇನ್ನೊಂದ್ಸತಿ ಬಂದೆ, ಡ್ಯಾಡ್ ಎಕ್ಸಾಮ್ ಬರೀತಿದ್ದೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಂತ. 1 ಅವರ್ ಆಗಿರೋದು, ಎಕ್ಸಾಮ್ ಬರ್ದ್ಬಿಟ್ಟ. ಡ್ಯಾಡ್ ರಿಸಲ್ಟ್ ಬಂತು, ಐ ಸ್ಟುಡ್ ಫಸ್ಟ್ ಅಂತ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿಳ್ಕೊಂಡೇ ಇರೋರು ನೀವು ನಾವು. ಅದಕ್ಕೆ ನಾವು ಒಂದ್ ಸ್ವಲ್ಪ ತಡ ಮಾಡೋದು ಬೇಡ. ಏನೇ ಆದ್ರೂ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮಲ್ಲಿ ಎಷ್ಟೊಂದು ಜನ ಇದನ್ನು ತಿಳಿದಿರೋರು ಇದ್ದಾರೆ. ಅವ್ರದ್ದೊಂದು ಈ ತರ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ ನಾವೆಲ್ಲ ಟೆಕ್ನೋಕ್ರಾಟ್ ಈ ಒಂದು ಸೋಷಿಯಲ್ ಮೀಡಿಯಾ ಎನ್ವೈರ್ಮೆಂಟ್ ಅಲ್ಲಿ ನಾವು ಸಹ ಒಬ್ಬ ಯೋಧರಾಗಿ ಎಲ್ಲ ಟೂಲ್ಸ್ ಯೂಸ್ ಮಾಡ್ತಕ್ಕಂಥ ಒಬ್ರು ಯೋಧರಾಗಿ ಫುಲ್ ಬತ್ತಲಿಕೆಯಲ್ಲಿ ಬಾಣಗಳು ಇರಬೇಕು. ನಾನು ಅರ್ಜುನ, ಕೃಷ್ಣ ಅಯ್ಯೋ ಬಿಡಪ್ಪ ಬಾಣ, ಕೃಷ್ಣ ಏ ಅರ್ಜುನ ಬಿಡಪ್ಪ ಬಾಣ, ಕೃಷ್ಣ ನಾನು ಬಾಣಗಳೇ ತಂದಿಲ್ಲ. ಅವನ
ಗೊತ್ತಲ್ಲಯ್ಯ ನಾನು ಯುದ್ಧ ಮಾಡಲ್ಲ ಅಂತ ಏನಕ್ಕೆ ಗಟ್ಟಕ್ಕೆ ಸಿಕ್ಸ್ತೀರಾ, ಹೋಗ್ ತಗೊಂಬ ಬಾಣನ ಅಂತ ಕಳ್ಸಿದ್ರು. ಏನ್ ಅವ್ರು ಹೋಗ್ತಿದ್ರೆ ಅಲ್ಲೇನೋ ಕೌರವರು ನೋಡ್ತಾ ಇರ್ತಾರ, ನೋಡ್ ಅರ್ಜುನ ಹೋಗ್ತಿದ್ದೇನೆ ಅಂತ ಬಿಡ್ತಾರ ಒಂದ್ ಬಾಣನ ಹಿಂದಕ್ಕೆ. ಸೊ ವೆಪನ್ಸ್ ತಗೊಂಡ್ಬರೋದು ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ. ಅಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಅವ್ರನ್ನ ಬ್ಯಾಕ್ ಬೆಂಚರ್ಸ್ ತರ ಕುಂತಿರ್ತಾರೆ. ಸೋಷಿಯಲ್ ಮೀಡಿಯಾ ಲಾಸ್ಟ್ ಅಲ್ಲಿ ಎಲೆಕ್ಷನ್ ಬಂದ ಸೋಷಿಯಲ್ ಮೀಡಿಯಾವನ್ನು ಕರೀರೋ ಅವರು ಸಿಕ್ಕಾಪಟ್ಟೆ ಮಾಡ್ಬೇಕಾಗುತ್ತೆ, ವಾಯ್ಸ್ ಕಾಲ್ ಕಳಿಸಬೇಕಾಗುತ್ತೆ, SMS ಕಳಿಸಬೇಕಾಗುತ್ತೆ, ವಾಟ್ಸ್ಆಪ್ ಮೆಸೇಜ್ ಕಳಿಸಬೇಕಾಗುತ್ತೆ, ಫೇಸ್ಬುಕ್ ನಲ್ಲಿ ಲೈವ್ ಮಾಡ್ಬೇಕಾಗುತ್ತೆ. ಜಸ್ಟ್ ಲೈವ್ ಅಲ್ಲ, ಅದನ್ನ ವ್ಯೂಸ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಅದೇನೋ 25,000 ವ್ಯೂ ಕ್ರಿಯೇಟ್ ಮಾಡ್ತಾರಂತೆ 200-300 ರೂಪಾಯಿಗೆ. ಅದನ್ನು ಮಾಡ್ಸಿ ಅವ್ರನ್ನೆಲ್ಲ ಕರೀರೋ. ಅಲ್ಲಿವರೆಗೂ ನಮ್ಮನ್ನ ಸುಮ್ಮನೆ ಬ್ಯಾಕ್ ಬೆಂಚರ್ಸ್ ತರ ಇಟ್ಟು ಕೊನೆ ನಿಮಿಷದಲ್ಲಿ ಕರೀತೀರಾ. ಅದಕ್ಕೋಸ್ಕರ ಮೋದಿಜಿ ಏನಂತ ಡಿಸೈಡ್ ಮಾಡಿದ್ರು, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಬೇಡ, ರೈಟ್ ನೌ ವಿ ವಿಲ್ ಡೂ ದ ಶಸ್ತ್ರಾಭ್ಯಾಸ. ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ವಾಜಪೇಯಿ ಮಾಡಿದಂತ ಅಷ್ಟು ಒಳ್ಳೆ ಕೆಲಸಗಳನ್ನ ನಾವು ಸಿಟಿಸನ್ಸ್ಗೆ ತಲುಪಿಸ್ಲಿಕ್ಕೆ ಆಗ್ಲಿಲ್ಲ, ಅವ್ರನ್ನ ಮತ್ತೆ ನಾವು ತರ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಅವ್ರು ಏನೇನಾದ್ರೂ ಮತ್ತೆ ತಂದಿದ್ರೆ ಆ ಮುತ್ತು ರತ್ನ ರೋಡಲ್ಲಿ ಮಾರೋದು ಅದು ನಿಜ ಆಗ್ತಿತ್ತೋ ಏನೋ. ಅದಕ್ಕೆ ಅವ್ರು ತಪ್ಪು ಮಾಡ್ಲಿಲ್ಲ, ನಾವೆಲ್ಲ ತಪ್ಪು ಮಾಡಿದ್ವಿ. ಈಗ ಅದೇ ತಪ್ಪನ್ನ ನಾವು ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಟಾಪಿಕ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೋಷಿಯಲ್ ಮೀಡಿಯಾನ ಎಷ್ಟು ಭರ್ಜರಿಯಾಗಿ ಪೊಲಿಟಿಕಲ್ ಕ್ಯಾಂಪೇನ್ ಯೂಸ್ ಮಾಡ್ತಾರೆ ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್. ಈ ಬೇರೆ ಚಾಯ್ವಾಲ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ, ಬಟ್ ನನ್ನ ಚಾಯ್ವಾಲದಲ್ಲಿ ಅದು ಸೋಷಿಯಲ್ ಮೀಡಿಯಾ ಬರಲಿಲ್ಲ. ಅವನು ಆಕ್ಚುಲಿಗೆ ವೆನ್ ವಿ ಲುಕ್ ಅಟ್ ಮೋದಿಜಿ ಅವರ ಮೊದಲನೇ ಬಾರಿಗೆ ಚೀಫ್ ಮಿನಿಸ್ಟರ್ ಆಗಿ ಗುಜರಾತ್ ನ ವಹಿಸಿಕೊಂಡಾಗ ಅವ್ರಿಗೆ ಅವಾಗ್ಲೇನೆ ಅರ್ಥ ಆಗಿತ್ತು ಸೋಷಿಯಲ್ ಮೀಡಿಯಾ ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಷ್ಟು ಡಿಫ್ರೆನ್ಸ್ ತರಬಹುದು ಅಂತ. ಅವ್ರು ಅವಾಗಿಂದನೇ ಸೋಷಿಯಲ್ ಮೀಡಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬಂದ್ರು. ಆಮೇಲೆ ಇನ್ನೂ ಒಬ್ರು ಒಬಾಮಾ ಅಂತ, ಎ ಬ್ಲಾಕ್ ಮ್ಯಾನ್ ಆಕ್ಯುಪೈಯಿಂಗ್ ದ ವೈಟ್ ಹೌಸ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, US ಅಲ್ಲಿ ಬ್ಲಾಕ್ಸ್ ಮತ್ತೆ ವೈಟ್ಸ್ ಅನ್ನೋದನ್ನ ಎಷ್ಟು ಇಲ್ ಟ್ರೀಟ್ಮೆಂಟ್ ಇತ್ತು ಅಂದ್ರೆ, ಒಬ್ಬ ಬ್ಲಾಕ್ ವೈಟ್ ಹೌಸ್ ನ ಆಕ್ಯುಪೈ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಅದನ್ನ ವೈಟ್ ಹೌಸ್ ಅಂತ ನೇಮ್ ಮಾಡಿರ್ತಾರೆ. ಅಲ್ಲಿ ಕೆಲಸದವರು ಸಹ ಹೋಗಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ಗೆ ವೈಟ್ ಹೌಸ್ ಇಸ್ ಓನ್ಲಿ ಫಾರ್ ವೈಟ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಸ್ಟರ್ ಮತ್ತೆ ಸ್ಲೇವ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಆ ಒಂದು ಸಮಯದಲ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಬರ್ತಾನೆ, ಅವನು ಒಂದ್ಸತಿ ಗೂಗಲ್ ಮಾಡಿ ಓದಿ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಂತ. ಅವನು ಬಂದು ಒಂದು ದೊಡ್ಡ ಒಂದು ಆಂಬಿಯನ್ಸ್ ಅಲ್ಲಿ, ಪೊಲಿಟಿಕಲ್ ಆಂಬಿಯನ್ಸ್ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಪ್ರಮಾಣ ಮಾಡ್ತಾನೆ, ಒಂದು ಡ್ರೀಮ್ ನ ಎಕ್ಸ್ಪ್ರೆಸ್ ಮಾಡ್ತಾನೆ, ಒಂದು ಗುರಿನ ಎಕ್ಸ್ಪ್ರೆಸ್ ಮಾಡ್ತಾನೆ. ಅವನು ಹೇಳ್ತಾನೆ, ಐ ಹ್ಯಾವ್ ಎ ಡ್ರೀಮ್, ನನ್ಗೊಂದು ಕನ್ಸಿದೆ, ಅದು ಕನ್ಸಲ್ಲ, ಅದು ನನ್ಸ್ ಹಾಗೆ ಆಗುತ್ತೆ. ಒನ್ ಡೇ ಈ ವೈಟ್ ಹೌಸ್ ಬ್ಲಾಕ್ ಮತ್ತೆ ವೈಟ್ ಆ ಡಿಫ್ರೆನ್ಸ್ ನ ನೋಡ್ದೆ ಇದು ಎಲ್ಲರನ್ನು ವೆಲ್ಕಮ್ ಮಾಡೋ ಅಂತ ದಿನ ದೂರ ಇಲ್ಲ ಅಂತ ಪ್ರತಿಯೊಬ್ರು ಓ ಅಂತಾರೆ. ಅವನು ಇರ್ಲಿಲ್ಲ, ಬಟ್ ಅವನದು ಏನು ಡ್ರೀಮ್ ಇತ್ತು ಅದು ಸಾಯಲಿಲ್ಲ. ಆ ಡ್ರೀಮ್ ಅವನು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಎಕ್ಸಾಕ್ಟ್ಲಿ 14 years ಆಫ್ಟರ್ ದಟ್ ಅವನು ಮಾಡಿದಂತ ಆ ಒಂದು ಡ್ರೀಮ್ ಅನೌನ್ಸ್ಮೆಂಟ್ 14 ವರ್ಷ ಆದ ನಂತರ ಫಾರ್ ದ ಫಸ್ಟ್ ಟೈಮ್ ಒಬಾಮಾ ಎ ನೀಗ್ರೋ, ಎ ಬ್ಲಾಕ್ ಮ್ಯಾನ್ ಆಕ್ಯುಪೈಸ್ as a United States of America president, and today Harris Kamala, she occupies as a vice president of United States of America. That is the power of dream. ನಮಗೂ ಆ ಡ್ರೀಮ್ ಇದೆ. ಮೋದಿಜಿನ ಮತ್ತೊಮ್ಮೆ ನೋಡ್ಬೇಕು, 3ನೇ ಬಾರಿ ನೋಡ್ಬೇಕು. ಅವರು ಒಬಾಮಾನ ನೋಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ? ಅಲ್ಲಿ 2 ಸತಿ ಆದ್ಮೇಲೆ ಇನ್ನೊಂದ್ಸತಿ ಇಡೋ ಅಂತ ನೆಸೆಸಿಟಿ ಇರೋದಿಲ್ಲ. ನಾವು ಹೆಂಗೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಬೇಕು ಅಂತ ಇರ್ತಕ್ಕಂಥ ಮೋದಿಜಿ, ಏನಕ್ಕೂ ಆಸೆ ಪಡ್ದಲ್ಲೇ ಇರ್ತಕ್ಕಂಥ ಮೋದಿಜಿ, ಇವರೆಲ್ಲ ಒಂದು ಮುತ್ತು ರತ್ನ ಇದ್ದಂಗೆ. ಅವ್ರು ಮಿಸ್ ಆದ್ರೆ ಅವ್ರಿಗೇನು ಆಗಲ್ಲ, ನಮ್ಗಾಗೋದೆಲ್ಲ ನಷ್ಟ. ಸೊ ಅಂಥವ್ರನ್ನ ನಾವು ಮತ್ತೆ ಉಳಿಸ್ಕೊಬೇಕು ಅಂದ್ರೆ, ನಾವು ಆಸ್ ಕಾರ್ಯಕರ್ತರು ಎಷ್ಟು ದೊಡ್ಡದಾಗಿ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಆ ಎನ್ವೈರನ್ಮೆಂಟ್ ನೋಡ್ಬಿಟ್ಟು ಅವ್ರು ಅನ್ಬೇಕು, ನೋ ದಿಸ್ ಟೈಮ್ ಐ ವಿಲ್ ಸ್ಟಿಲ್ ಕಂಟೆಸ್ಟ್ ಬಿಕಾಸ್ ಲುಕಿಂಗ್ ಅಟ್ ನಿಮ್ಮನ್ನೆಲ್ಲರೂ ನನಗೇನೋ ಹೋಗ್ಲಿಕ್ಕೆ ಮನ್ಸಾಗ್ತಿಲ್ಲ. ಇದಾದ ನಂತರ ಹಿಮಾಲಯ ನನ್ಗೆ ಯಾವತ್ತೂ ಇದ್ದೇ ಇದೆ, ಐ ವಿಲ್ ಟೇಕ್ ನಥಿಂಗ್ ಅಂಡ್ ಗೋ ಅಂದ್ರು. ಆ ತರ ಒಂದು ಕೆಲವೇ ಜನರು ಇರೋದು. ಡ್ರೀಮ್ ಅಂದ್ರೆ ಹಂಗಿರ್ಬೇಕು. ನಿಮ್ಮಲ್ಲ ಡ್ರೀಮ್ ಬಂದಿದ ತಕ್ಷಣ ನಿಮ್ಮನ್ನ ಹಂಗೆ ಕೋಲಿಂದ ಶೇಕ್ ಮಾಡ್ಬಿಡ್ಬೇಕು. ಒಂದು ಮುತ್ತು ರತ್ನ ಇತ್ತು, ಅವರು ಯಾವ ಜಾತಿ ಯಾವ ಪಂಗಡ ಅದನ್ನ ಹೇಳೋದಿಲ್ಲ. ಒಂದು ರತ್ನ ಇತ್ತು, ಆ ರತ್ನ ಹೇಳುತ್ತೆ ನನ್ ಕೊನೆ ಉಸಿರು ಹೆಂಗ್ ಹೋಗ್ಬೇಕು ಅಂದ್ರೆ, ನಾನು ಹುಡುಗರನ್ನ ಅಡ್ರೆಸ್ ಮಾಡ್ತಾ ಇಲ್ಲ ಜನರನ್ನ ಅಡ್ರೆಸ್ ಮಾಡ್ತಾ ಅವ್ರಿಗೇನೋ ಒಂದು ಉಪದೇಶ ಮಾಡ್ತಾ ನನ್ನ ಪ್ರಾಣ ಹೋದ್ರೆ ಅದು ನನ್ನ ಶ್ರೇಷ್ಠ ಸಾವು ಅಂತ ಅನ್ಕೊಂತೀನಿ ಅಂತ ಆ ರತ್ನ ಒಂದಿನ ಒಂದು ಯೂನಿವರ್ಸಿಟಿಲಿ ಹೋಗಿ ಎಲ್ಲರನ್ನ ಅಡ್ರೆಸ್ ಮಾಡ್ತಾ ಇರುತ್ತೆ. ಎಲ್ಲರನ್ನೂ ಅಡ್ರೆಸ್ ಮಾಡ್ತಾ ದೇವ್ರಿಗೆ ಅನ್ಸುತ್ತೆ, ಬಾಪ ಸಾಕು. ಆ ಮುತ್ತು ರತ್ನ ಹಂಗೆ ಕುಸಿದು ಬಿಡುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಗ್ರೇಟ್ ಅಬ್ದುಲ್ ಕಲಾಂ. ಅಂತ ಒಂದು ರತ್ನಗಳಾಗಬೇಕು. ಅಷ್ಟು ಸೆಲ್ಫ್ಲೆಸ್ ಆಟಿಟ್ಯೂಡ್. ಅವ್ರ ಮನೆನೂ ಈಗ ಎಕ್ಸಿಬಿಷನ್. ಅವರು ಆಕ್ಚುಲಿ ತಗೊಂಡಂತ ಪ್ರತಿ ಸರ್ 1.5
ಹೆಂಗಿತ್ತು ಅಂದ್ರೆ ನಾನು ಫುಲ್ಲು ಜೋಶಲ್ಲಿ ಹೋಗ್ತಿದ್ದೆ, ವಿಷಯ ಬಾದ ಸರ್. ಇನ್ನು 20 ಸ್ಲೈಡ್ಸ್ ಇದೆ ಸರ್. ಓಕೆ, ಈಗ ಮೋದಿಜಿ ಹೆಂಗಿದ್ದಾರೆ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನಾವು ಡೈರೆಕ್ಟ್ ಪಾಯಿಂಟ್ ಬಂದ್ಬೇಡ, ಯಾಕಂದ್ರೆ ಇನ್ನೊಂದು ವಿಷಯ ವೇಟ್ ಮಾಡೋದು ಬೇಡ. ಮೋದಿಜಿದು ಇವತ್ತು ಅವರ ಪ್ರೆಸೆನ್ಸ್ ಹೇಗಿದೆ ಅಂದ್ರೆ ಅವರು 79th ಮೋಸ್ಟ್ ಲೈಕ್ ಪರ್ಸನ್ ಆನ್ ಫೇಸ್ಬುಕ್. ಫೇಸ್ಬುಕ್ ಅಲ್ಲಿ ಅವ್ರು 79ನೇ ಜಾಗದಲ್ಲಿ ಇದ್ದಾರೆ. ಆಮೇಲೆ 62nd ಮೋಸ್ಟ್ ಟಾಕ್ಡ್ ಅಬೌಟ್ ಅಂತ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ನಮ್ ಮೋದಿಜಿನ ನಾವೆಲ್ಲ ಫಾಲೋ ಮಾಡ್ಲೇಬೇಕು. ನೀವು ಮಾಡಿಲ್ಲ ಅಂದ್ರೆ ಅದು ಮುಂದೆ ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ, ಅದ್ ಯಾವ ತರ ನೀವು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ನ ಫಾಲೋ ಮಾಡ್ಬೇಕು ಅನ್ನೋದು. ಅದಲ್ಲದೆ ನಾನು ಮೋದಿಜಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಏನಾಗ್ತಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ನೂ ಜೋರಾಗಿ ಇಂಪ್ರೂವ್ ಆಗ್ತಾ ಇದೆ, ಇನ್ನೂ ಫಾಸ್ಟ್ ಆಗಿ ಹೋಗ್ತಿದೆ. ಡೈಲ್ಯೂಟ್ ಆಗ್ತಿದೆ ಫೇಸ್ಬುಕ್ ಅಕೌಂಟ್, ಟ್ವಿಟರ್ ಅಕೌಂಟ್ ಒಂದ್ ಸ್ವಲ್ಪ, ಬಟ್ ಅದೇ ಇನ್ಸ್ಟಾಗ್ರಾಮ್ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಿದೆ. ಸೊ ನಾವೆಲ್ಲ ಯಾವ ಗಾಡಿ ಜೋರಾಗಿ ಹೋಗುತ್ತೆ ಆ ಗಾಡಿಗೆ ಹತ್ಕೊಬೇಕಾಗುತ್ತೆ. ಆ ಗಾಡಿಲೂ ಇರೋಣ, ಈ ಗಾಡಿಲೂ ಇರೋಣ. ಸೊ ಕಂಪಲ್ಸರಿ ಆಗಿ ತಾವೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಮೋದಿಜಿ ಅವ್ರು ಮೊನ್ನೆ ಕ್ರಿಯೇಟ್ ಮಾಡಿದಲ್ಲ, 2014ರಲ್ಲಿ ಅವ್ರು ಕ್ರಿಯೇಟ್ ಮಾಡಿದ ಆ ಅಕೌಂಟ್ ಅಲ್ಲಿ ಇವತ್ತು 1.1 crore ಫಾಲೋವರ್ಸ್ ಇದ್ದಾರೆ. ನೀವು ಫಾಲೋ ಮಾಡ್ತಿದ್ದೀರಾ ಇಲ್ವಾ ಸರ್? ನಾನು ಒಳ್ಳೆ ಕಾರ್ಯಕರ್ತರ. ಫೇಸ್ಬುಕ್ ಫಾಲೋ ಮಾಡ್ತಿದ್ದೀರಾ? ಇಲ್ಲ ಸರ್, ಆಗಲ್ಲ. ಅದು ಮಾಡಿ ಅದಾದ್ಮೇಲೆ ಹೇಳಿ. ಯೂಟ್ಯೂಬ್ ಅವ್ರ ಚಾನೆಲ್ ಫಾಲೋ ಮಾಡ್ತಿದ್ದೀರಾ? ಇಲ್ಲ. ನನಗೆ ಮೋದಿ ಅಂದ್ರೆ ಪ್ರಾಣನ ಅಲ್ಲಿ ತೋರಿಸಿ ಇಲ್ಬೇಡ. ಸೊ ಆ ಒಂದು ಎಕ್ವಿಪ್ಮೆಂಟ್ ನ ನೀವು ಮಾಡ್ಬೇಕಾಗತ್ತೆ. ಅದಲ್ಲದೆ ನಾನು ಟ್ವಿಟರ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಪೊಲಿಟಿಷಿಯನ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಫೇಮಸ್ ಆಗ್ತಾರೆ ಫಾರ್ ಎ ರಾಂಗ್ ರೀಸನ್. ನನಗೆ ಗೊತ್ತಿರೋ ಪ್ರಕಾರ ದೇರ್ ಓನ್ಲಿ 2 politicians who are famous for the right reason. ಅದ್ರಲ್ಲಿ ಒಬ್ಬ ಬರಾಕ್ ಒಬಾಮಾ, ಅವ್ರಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಾಲೋವರ್ಸ್ ಇದ್ದಾರೆ. ಅದಾದ್ಮೇಲೆ ಎರಡನೇವರು ಡೊನಾಲ್ಡ್ ಟ್ರಂಪ್ ಫಾರ್ ಎ ರಾಂಗ್ ರೀಸನ್. ಮೂರನೇವರು ಬಂದು ನರೇಂದ್ರ ಮೋದಿಜಿ ಇಸ್ ಹ್ಯಾವಿಂಗ್ 3rd highest followers in Twitter. ನೀವು ಫಾಲೋ ಮಾಡ್ತಿದ್ದೀರಾ? ಮಾಡ್ತಿಲ್ಲ ಅಂದ್ರೆ ಇವತ್ತು ಊಟಕ್ಕಿಂತ ಮುಂಚೆ ನೀವು ಮೊದಲನೇ ಕೆಲಸ ಮಾಡ್ಬೇಕಿರೋದೆ ಅವ್ರನ್ನ ಫಾಲೋ ಮಾಡೋದು. ಅದಲ್ಲದೆ ಫೇಸ್ಬುಕ್ ಬಗ್ಗೆ ಮಾತಾಡೋದಾದ್ರೆ ಅದ್ರಲ್ಲಿ ಸುಮಾರು 260 ಮಿಲಿಯನ್ ಸಕ್ರಿಯ ಬಳಕೆದಾರರಿದ್ದಾರೆ. ನಾನು ಬರೀ ಭಾರತದ ಮಾತಾಡ್ತಿರೋದು. ಅಂತ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಾವು ಸಹ ಇರಬೇಕು. ಅಲ್ಲಿ ಇನ್ಫಾರ್ಮೇಶನ್ ಪೋರ್ ಮಾಡಬೇಕು, ಬಿಜೆಪಿ ಬಗ್ಗೆ ಹೇಳ್ಬೇಕು, ನಮ್ಮ ಹಿರಿಯರ ಬಗ್ಗೆ ಹೇಳ್ಬೇಕು, ಅಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಹೇಳ್ಬೇಕು. ಅದು ಹೇಳ್ತಾ ಅವ್ರ ಮನಸ್ಸನ್ನ ಯಾವ ತರ ಪರಿವರ್ತನೆ ಮಾಡಬೇಕು ಅಂದ್ರೆ ಅವ್ರ ಬಾಯಿ ತೆಗೆದ್ರೆ ಅವನ್ ಬೂತ್ ಹೋದ್ರೆ ಅವ್ರಿಗೆ ಇನ್ನೇನು ಕಾಣ್ಬಾರ್ದು, ಕಮಲ ಬಿಟ್ಟರೆ. ಎ ಗುಡ್ ಕಾರ್ಯಕರ್ತ ಯಾವಾಗ ನಾವು ಒಳ್ಳೆ ಕಾರ್ಯಕರ್ತ ಆಗ್ತೀವಿ, ನಮ್ ಕಾರ್ಯಕರ್ತ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ಯಾವುದೇ ಒಬ್ಬ ವೋಟರ್ನ ಬೂತ್ ಒಳಗಡೆ ಕರ್ಕೊಂಡು ಹೋಗಿ ಆ ಮಿಷಿನ್ ಮುಂದೆ ನಿಲ್ಲಿಸಿದಾಗ ಆ ಮಿಷಿನ್ ಅಲ್ಲಿ ಯಾವ ಬಟನ್ ಒತ್ತುತ್ತಾನೆ ಆ ಒಂದು ಸ್ವರೂಪನ ನೀವು ಕ್ರಿಯೇಟ್ ಮಾಡ್ತಿರಲ್ಲ, ಆ ಕಮಲಕ್ಕೆ ಒತ್ತ ಅಂತ ಆ ಬಟನ್ ನ ನೀವು ಕ್ರಿಯೇಟ್ ಮಾಡಿದ್ರೆ ಅವಾಗ ನಾವು ಕಾರ್ಯಕರ್ತರಾಗಿರ್ಬೋದು, ಒಂದು ಸಾರ್ಥಕತೆ ಆಗುತ್ತೆ. ಸೊ ಇದು ಬಂದು ಫೇಸ್ಬುಕ್ ಬಗ್ಗೆ. ಅದಲ್ಲದೆ ಹೇಳ್ಬೇಕು ಅಂದ್ರೆ ಆಕ್ಚುಲ್ ಆಗಿ ಮುಂಬೈಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೇಸ್ಬುಕ್ ಯೂಸರ್ಸ್ ಇದ್ದಾರೆ. ಅದಾದ ನಂತರ ಡೆಲ್ಲಿ ಬರುತ್ತೆ, ಈಗ ಬೆಂಗಳೂರು ಇದೆ ಮೂರನೇದು. ಬಟ್ ಬೆಂಗಳೂರು ಹಿಂಗೂ ಓಡ್ತಿದೆ. ಕೆಂಪೇಗೌಡ ಸ್ಟ್ಯಾಚ್ಯೂ ಆದ್ಮೇಲೆ ಇನ್ನೂ ಎಷ್ಟೋ ಕಡೆ ಹೋಗಿದೆ. ಸೊ ಶಾರ್ಟ್ಲಿ ನಾವು ವಿ ವಿಲ್ ಬಿ ದ ಹೈಯೆಸ್ಟ್ ನಂಬರ್ ಆಫ್ ಫೇಸ್ಬುಕ್ ಯೂಸರ್ಸ್ ಆಗ್ತೀವಿ. ಅದಕ್ಕೋಸ್ಕರ ನೀವು ಸಹ ಫೇಸ್ಬುಕ್ ಅಲ್ಲಿ ಯೂಸರ್ಸ್ ಆಗ್ಬೇಕು. ನಾವು ಫೇಸ್ಬುಕ್ ಅಲ್ಲಿ ಮಾಡ್ಬೇಕಿರೋದು 4 ಇಂಪಾರ್ಟೆಂಟ್ ಆಕ್ಟಿವಿಟಿ. ಒಂದು, ನಾವು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಗ್ಲಾಸ್, ಮೆಗ್ನಿಫೈಡ್ ಗ್ಲಾಸ್ ಕಾಣುತ್ತೆ. ಆ ಮೆಗ್ನಿಫೈಡ್ ಗ್ಲಾಸ್ ಒಳಗಡೆ ಹೋಗ್ಬಿಟ್ಟು ನೀವು ಬಿಜೆಪಿ ಫಾರ್ ಕರ್ನಾಟಕ ಅಂತ ಒತ್ಬಿಟ್ಟು ಆ ಬಿಜೆಪಿ ಫಾರ್ ಕರ್ನಾಟಕ ಪೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಕೈ ಕಾಣುತ್ತೆ, ಅದನ್ನ ಲೈಕ್ ಮಾಡಬೇಕು. ಏನ್ ಮಾಡ್ಬೇಕು? ಲೈಕ್ ಮಾಡಬೇಕು. ಅದಾದ ನಂತರ ಈ 3 ಡಾಟ್ಸ್ ಬರುತ್ತೆ. ಆ ಡಾಟ್ಸ್ ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಮೆನು ಓಪನ್ ಆಗುತ್ತೆ. ನೀವು ಫಾಲೋ ಅಂತ ಒತ್ತಿದ್ರೆ ಅದು ಫಾಲೋಯಿಂಗ್ ಅಂತ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಫಾಲೋ ಮಾಡಬೇಕು. ಏನ್ ಮಾಡ್ಬೇಕು? ಅದಾದ್ಮೇಲೆ ಎಷ್ಟೊಂದು ಜನನ ನೀವು ಫಾಲೋ ಮಾಡ್ತಿರೋದ್ರಿಂದ ಕೆಲವೊಂದು 15 ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ನ ನೀವು ಫೇವರೇಟ್ ಅಂತ ಡಿಕ್ಲೇರ್ ಮಾಡಿದ್ರೆ ನೀವು ಏನೇ ಆನ್ಲೈನ್ ಶೇರ್ ಮಾಡಿದ್ರು ಆಟೋಮೆಟಿಕ್ ಆಗಿ ಅವರು ಏನೇ ಶೇರ್ ಮಾಡಿದ್ರು ಆ ಇನ್ಫಾರ್ಮೇಶನ್ ಫಸ್ಟ್ ನಿಮಗೆ ಬಂದೇ ಬರುತ್ತೆ. ಸೊ ನೀವು 3 ಮಾಡ್ಬೇಕು. ಒಂದು ಜೋರಾಗಿ, ಇನ್ನೊಂದು ಫೇವರೇಟ್ ಅಂತ ಡಿಕ್ಲೇರ್ ಮಾಡಬೇಕು. ಇದು ನೀವು ಫೇಸ್ಬುಕ್ ಅಲ್ಲಿ ಮಾಡ್ತಕ್ಕಂಥ ಆಕ್ಟಿವಿಟೀಸ್. ಏನೇನ್ ಫಾಲೋ ಮಾಡಬೇಕು? ಬಿಜೆಪಿ ಫಾರ್ ಇಂಡಿಯಾ, ಎಲ್ಲ ಒಂದ್ಸತಿ ಜೋರಾಗಿ. ಬಿಜೆಪಿ ಫಾರ್ ಇಂಡಿಯಾ, ಬಿಜೆಪಿ ಫಾರ್ ಕರ್ನಾಟಕ. ನಾನು ಹೇಳಿದ್ಮೇಲೆ ಒಂದ್ಸತಿ ರಿಪೀಟ್ ಮಾಡಿ. ಬಿಜೆಪಿ ಫಾರ್ ಇಂಡಿಯಾ, ಬಿಜೆಪಿ ಫಾರ್ ಕರ್ನಾಟಕ, ನರೇಂದ್ರ ಮೋದಿ, ಜಗತ್ ಪ್ರಕಾಶ್ ನಡ್ಡಾಜಿ ಅಂದ್ರೆ ನಮ್ಮ ನಡ್ಡಾಜಿ. ಓಕೆ. BSY ಬಿಜೆಪಿ, ನಮ್ಮ ಯಡಿಯೂರಪ್ಪಾಜಿ. ಕಟೀಲ್ ನಳಿನ್ ಅಂದ್ರೆ ನಮ್ಮ ನಳಿನ್ಜಿ. ಬಿಜೆಪಿ ಫಾರ್ ಬ್ಯಾಂಗ್ಳೂರ್ ಸೌತ್, ನಮ್ದು ದಕ್ಷಿಣ ಜಿಲ್ಲೆ. ಬಿಜೆಪಿ ಫಾರ್ ಬೊಮ್ಮನಹಳ್ಳಿ,
ಅದು ನಿಮ್ ಮಂಡಲ, ಇವೆಲ್ಲದನ್ನು ನೀವು ಫಾಲೋ ಮಾಡ್ಬೇಕಾಗತ್ತೆ. ಅದೇ ತರ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇದೆ, ಜಾಸ್ತಿ ಹೋಗೋದು ಬೇಡ, ಮುಂಚೆ ಫಾಸ್ಟ್ ಆಗಿ ಹೋಗೋಣ. ನಾವೀಗ ಇನ್ಸ್ಟಾಗ್ರಾಮ್ ಬರೋಣ. ಇನ್ಸ್ಟಾಗ್ರಾಮ್ ಈಗ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ, ಬೆಂಗಳೂರಿಗಿಂತ ಫಾಸ್ಟ್ ಆಗಿ ಅದು ಗ್ರೋ ಆಗ್ತಿದೆ. ಎವ್ರಿ ಡೇ ನಂಬರ್ ಆಫ್ ಯೂಸರ್ಸ್ ಇಂಪ್ರೂವ್ ಆಗ್ತಾ ಇದ್ದಾರೆ. ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇಲ್ಲದೆ ಇರೋದು ಒಂದು ಆಕ್ಚುಲ್ ಆಗಿ ಆಸ್ ಅ ಕಾರ್ಯಕರ್ತರ ಅದನ್ನ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ನೀವು ಕಂಪಲ್ಸರಿ ಇರ್ಬೇಕಾಗುತ್ತೆ. ಸೊ ನೀವು ಇದ್ರನ್ನು ಮಾಡ್ಬೇಕಿರೋದು ವೆರಿ ಸಿಂಪಲ್. ನೀವು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆಲ್ರೆಡಿ ಆಗಿದ್ರೆ ನೀವು ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ, ಅದು ಓಪನ್ ಮಾಡಿದ ತಕ್ಷಣ ಅದೊಂದು ಪ್ರಶ್ನೆ ಕೇಳುತ್ತೆ, ಫೇಸ್ಬುಕ್ ಯೂಸರ್ ಐಡಿನೇ ಇರಲ್ಲ, ಇಲ್ಲ ನೀವೇನಾದ್ರೂ ಹೊಸಾದ್ ಕ್ರಿಯೇಟ್ ಮಾಡ್ತೀರಾ? ಯಾಕಂದ್ರೆ ಫೇಸ್ಬುಕ್ ದೇ ಇದು. ನೀವು ಹೊಸಾದ್ ಅಂದ್ರೆ ಹೊಸ ಐಡಿ ಕೊಡ್ಬೋದು, ಫೇಸ್ಬುಕ್ ಐಡಿನೇ ಇರ್ಲಿ ಅಂದ್ರೆ 2 ಸೆಕೆಂಡ್ ಅಲ್ಲಿ ಇದೊಂದು ಕ್ರಿಯೇಟ್ ಆಗ್ಬಿಡುತ್ತೆ. ಅದು ಕ್ರಿಯೇಟ್ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ, ಇಮಿಡಿಯೇಟ್ ಆಗಿ ಈ ಜಾಗಕ್ಕೆ ಹೋಗಿ ಇಷ್ಟು ಜನನ ನೀವೇನ್ ಮಾಡ್ಬೇಕಾಗತ್ತೆ, ಅವಾಗಲೇ ಹೇಳಿದ ಇಷ್ಟು ಜನನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಆಡ್ ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕಾಗತ್ತೆ? ಆಡ್ ಟು ಕ್ಲೋಸ್ ಫ್ರೆಂಡ್ಸ್. ಅದಾದ ನಂತರ ಇಷ್ಟು ಜನರನ್ನ ನೀವು ಕಂಪಲ್ಸರಿ ಫಾಲೋ ಮಾಡ್ಬೇಕಾಗತ್ತೆ. ಆಡ್ ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಇಲ್ಲಿ ಇನ್ನೊಂದು ಬಿಜೆಪಿ ಫಾರ್ ಬೊಮ್ಮನಹಳ್ಳಿ, ಅದನ್ನು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ಟ್ವಿಟರ್ ಬರೋಣ. ಟ್ವಿಟರ್ ಅಲ್ಲೂ ಸೇಮ್ ಆಪ್ಷನ್ಸ್ ಇರುತ್ತೆ. ಮೊದಲನೇದು ನಿಮ್ ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಫಾಲೋ ಮಾಡಬೇಕು. ಫಾಲೋ ಆದ್ಮೇಲೆ ನೀವು ಈ ಒಂದು ಪೇಜ್ ನ ಪ್ರತಿ ಟ್ವೀಟ್ ನನಗೆ ಕಾಣಿಸ್ಲಿ ಅಂತ ಡಿಕ್ಲೇರ್ ಮಾಡಬೇಕು. ಒಂದೇನ್ ಮಾಡ್ಬೇಕು? ಫಾಲೋ. ಇನ್ನೊಂದು ಆಲ್ ಟ್ವೀಟ್ಸ್ ನನಗೆ ನೋಟಿಫೈ ಮಾಡಿ ಅಂತ ಮಾಡಬೇಕು. ಆಮೇಲೆ ಒಂದು ಬೆಲ್ ಅಕೌಂಟ್ ಇರುತ್ತೆ, ಒಂದು ಗಂಟೆ ಕಾಣ್ತಿರುತ್ತೆ. ಆ ಗಂಟೆನ ಕ್ಲಿಕ್ ಮಾಡಿದಾಗ ಅಲ್ಲಿ ಏನೇ ಟ್ವೀಟ್ ಮಾಡಿದ್ರು ನಿಮ್ಗೆ ಟಂಗ್ ಅಂತ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಸೊ ಅದನ್ನ ಎನೇಬಲ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಗುಡ್. ಇದು ಕಂಪಲ್ಸರಿ ಮಾಡಬೇಕು. ಟ್ವಿಟರ್ ಫೇಸ್ಬುಕ್ ಇರೋದು ಕೆಲವೇ ಡಿಫ್ರೆನ್ಸ್. ಒನ್ ಡಿಫ್ರೆನ್ಸ್ ಏನಂದ್ರೆ ಫೇಸ್ಬುಕ್ ಅಲ್ಲಿ ನೀವು ಕಂಪ್ಲೀಟ್ ರಾಮಾಯಣ ಮಹಾಭಾರತ ಬರಿಬಹುದು, ಟ್ವಿಟರ್ ಅಲ್ಲಿ ಹಂಗಾಗಲ್ಲ. ಟ್ವಿಟರ್ ಅಲ್ಲಿ ಏನಿದ್ರು ಭಗವದ್ಗೀತೆ ತರ ಒಂದೊಂದು ಶ್ಲೋಕ, ನಾಟ್ ಮೋರ್ ದನ್ 280 ಕ್ಯಾರೆಕ್ಟರ್ಸ್, ನಾಟ್ ಮೋರ್ ದನ್ 280, 280ಗಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಅದು ದೊಡ್ಡದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಶ್ಲೋಕದ ತರ ಇರಬೇಕು, ಇಲ್ಲ ವಜ್ರಮಣಿ ಡೈಲಾಗ್ ತರ ಇರಬೇಕು. ಕ್ರಿಸ್ಪು ಶಾರ್ಪು ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಆಚೆ ಬಂದ್ಬಿಡುತ್ತೆ, ಕರೆಕ್ಟ್ ಆಗಿರುತ್ತೆ. ಆ ಒಂದು ಆಟಿಟ್ಯೂಡ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಇದು ಬಂದು ಟ್ವಿಟರ್ದು. ಊಟದ ಸಮಯದಲ್ಲಿ ಒಂದು 10 ನಿಮಿಷ ಕೊಡ್ತೀರಾ? ಓಕೆ ಸರ್, ಊಟದ ಸಮಯ. ಓಕೆ, ನಾವು ಇಷ್ಟು ಜನರನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಓಕೆ, ಸೊ ಬಿಜೆಪಿ ಫಾರ್ ಇಂಡಿಯಾ, ಬಿಜೆಪಿ ಫಾರ್ ಕರ್ನಾಟಕ, ನೀವು ಒಂದನ್ನು ಅಬ್ಸರ್ವ್ ಮಾಡಿರ್ಬೋದು. ಯಾಕೆ ಅಲ್ಲಿ ಬೇರೆ ಹೆಸರಿತ್ತು, ಇಲ್ಲಿ ಬೇರೆ ಹೆಸರಿತ್ತು? ಇಲ್ಲಿ ಆಲ್ರೆಡಿ ಯಾರು ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸಿ, ನಿಮ್ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಿಮ್ ಹೆಸರಲ್ಲಿ ಒಂದು ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಯಾರೋ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಆಗ್ತಿಲ್ಲ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಯಾವ್ದು ಅವೈಲೇಬಲ್ ಇದೆ ಹಿಂದೆ ಮುಂದೆ ಒಂದು ಲೆಟರ್ ಆಚೆ ಈಚೆ ಮಾಡಿ ಅದನ್ನ ಕ್ರಿಯೇಟ್ ಮಾಡಿ ನೀವು ಯೂಸ್ ಮಾಡ್ತಾ ಇರ್ಬೇಕಾಗುತ್ತೆ. ಅದು ಇದು ಟ್ವಿಟರ್ ಬಗ್ಗೆ. ಟ್ವಿಟರ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಫೇಸ್ಬುಕ್ ಅಲ್ಲಿ ಲೈಕ್ ಮಾಡ್ತೀವಿ, ಫೇಸ್ಬುಕ್ ಅಲ್ಲಿ ಫಾಲೋ ಅಂದ್ವಲ್ಲ. ಫೇಸ್ಬುಕ್ ಅಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ, ನೀವು ಸುಮ್ಮನೆ ಫಾಲೋ ಒಟ್ಟಿದಾಗ ಇಂಪಾರ್ಟೆನ್ಸ್ ಬರೋದಿಲ್ಲ. ಫಾಲೋ ಪ್ಲಸ್ ಲೈಕ್ ಮಾಡಿದ್ರೆ ಫೇಸ್ಬುಕ್ ಏನ್ ಅನ್ಸುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಇರಬೇಕು, ಅದಕ್ಕೋಸ್ಕರ ಅದನ್ನ ಟೈಮ್ ಲೈನ್ ಅಲ್ಲಿ ಮೇಲೆ ಇಡ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅದ್ರ ಟೈಮ್ ಲೈನ್ ಅದ್ರ ಜಾಗನೇ ಮಿಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಲೈಕ್ ಮಾಡ್ಬೇಕಾಗುತ್ತೆ. ಅಲ್ಲಿ ಟ್ವಿಟರ್ ಅಲ್ಲಿ ನೀವು ಅದನ್ನೇ ಲವ್ ಮಾಡ್ಬೇಕಾಗುತ್ತೆ. ಟ್ವಿಟರ್ ಅಲ್ಲಿ ಏನ್ ಮಾಡ್ಬೇಕು? ಆಮೇಲೆ ಫೇಸ್ಬುಕ್ ಅಲ್ಲಿ ಲೈಕ್ ನ ಜೋರಾಗಿ ಹೇಳ್ತಿದ್ರೆ ಲವ್ ಯಾಕೋ ಹೇಳ್ತಿಲ್ಲ. ಹಸ್ಬೆಂಡ್ ನ ಕೇಳಬೇಕು, ಯಾಕೆ ಲವ್ ತೆಗೆದು ಬಿಟ್ಟಿದ್ದೀರಾ ನಿಮ್ ಫ್ಯಾಮಿಲಿಯಿಂದ ಅಂತ. ಓಕೆ, ಸೊ ಯಾವಾಗ ಏನ್ ಮಾಡ್ಬೇಕು? ಒಂದೊಂದ್ಸತಿ ನನಗೂ ನಮ್ಮ ಆಂಟಿ ಅವತ್ತು ಕಾಲ್ ಮಾಡಿದ್ರು, ವರಮಹಾಲಕ್ಷ್ಮಿಗೆ ಎಷ್ಟು ಒಳ್ಳೆ ಸೀರೆ ತಗೊಂಡ್ಬಂದು ಅರ್ಲಿ ಇನ್ ದ ಮಾರ್ನಿಂಗ್ 6 ಗಂಟೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವರು ಇಡಕ್ಕಿಂತ ಮುಂಚೆನೆ ನಂದೇ ನಾನು ಇಟ್ಕೊಂಡು ಒಂದು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕಿದೆ, ಯಾರು ಲೈಕ್ ಮಾಡಲಿಲ್ಲ. ಸಖತ್ ಬೇಜಾರಾಗ್ತಿದೆ. ನಾನು, ಆಂಟಿ ಎಷ್ಟು ಗಂಟೆಗೆ ನೀವು ಆಕ್ಚುಲಿ ಪೋಸ್ಟ್ ಮಾಡಿದ್ರಿ ಆಂಟಿ? ಯಾಕಂದ್ರೆ ಎಷ್ಟು ಗಂಟೆಗೆ ನೀವು ಪಾಸ್ ಮಾಡ್ತೀರಾ, ಎಷ್ಟು ಜನ ವಿಜಿಲ್ ಆಗ್ತೀರಾ, ಇಟ್ ಮೇಕ್ಸ್ ಎ ಡಿಫ್ರೆನ್ಸ್. ನಮ್ ಕಾಲೇಜ್ ಮುಂದೆ ಎವ್ರಿ ಡೇ ಓಡಾಡ್ತೀನಿ, ಯಾರು ವಿಜಿಲ್ ಹಾಕಲ್ಲ. ಯಾವಾಗ ಓಡಾಡ್ತೀರಾ? ರಾತ್ರಿ ಹೊತ್ತು, ಅವಾಗ ಬರೀ ದೇವುಗಳು ವಿಜಿಲ್ ಆಗ್ತವೆ. ನಾನು ಎಕ್ಸಾಕ್ಟ್ ಆಗಿ ವಿಜಿಲ್ ಬೇಕು ಅಂದ್ರೆ ವಿವಿಪುರಂ ಕಾಲೇಜು, ಆ ಕಾಲೇಜು ಅರ್ಲಿ ಇನ್ ದ ಮಾರ್ನಿಂಗ್ ಅಲ್ಲ, ಕಾಲೇಜ್ ಬಿಡೋ ಟೈಮಲ್ಲಿ ಹೋಗೋ ಟೈಮಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಯಾಕೆ ಬುಲ್ಬುಲ್ ಅನ್ನತ್ತೆ ತಾನೆ. ಸೊ ಫೇಸ್ಬುಕ್ ಹಂಗೇನೆ,
ಫೇಸ್ಬುಕ್ ಅಲ್ಲಿ ಯಾವ ಟೈಮಲ್ಲಿ ಏನ್ ಹಾಕಿದ್ರೆ ಜಾಸ್ತಿ ಜನ ನೋಡ್ತಾರೆ ಅಂದ್ರೆ ಟ್ರಾಫಿಕ್ ಜಾಸ್ತಿ ಯಾವಾಗಿರುತ್ತೆ, ಎಲ್ಲರೂ ಲಾಗಿನ್ ಯಾವಾಗ ಆಗಿರ್ತಾರೆ ಅವಾಗ ನೀವು ಕೂಗಿದ್ರೆ ಅವ್ರು ಕೇಳಿಸುತ್ತೆ. ಎಲ್ಲ ಮಲಗಿದ್ದಾಗ ನೀವು ಕೂಗಿದ್ರೆ ಬೂತ್ಗಳಿಗೆ ಕೇಳಿಸುತ್ತೆ. ಇದನ್ನ ನೀವು ತುಂಬಾನೇ ಇಂಪಾರ್ಟೆನ್ಸ್, ನೀವು ಇದನ್ನ ಅರ್ಥಕೊಬೇಕಾಗುತ್ತೆ. ಅದಕ್ಕೋಸ್ಕರ ಯಾವುದು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲು ರೈಟ್ ಸಮಯ ಇದು 7 ರಿಂದ 9 ಮುಂಜಾನೆ, 1 ರಿಂದ 4 ಸೋಮವಾರದಿಂದ ಶುಕ್ರವಾರ, 12 ರಿಂದ 2 ಶನಿವಾರದಿಂದ ಭಾನುವಾರ, ಮತ್ತೆ ಶನಿವಾರ ಮತ್ತು ಭಾನುವಾರ ಸಂಜೆ ದಯವಿಟ್ಟು ಪೋಸ್ಟ್ ಮಾಡಕ್ ಹೋಗ್ಬೇಡಿ, ಯಾರು ನೋಡಲ್ಲ. ಶನಿವಾರ ಯಾಕೆ ನೋಡಲ್ಲ, ನಾಳೆ ಭಾನುವಾರ ಅಂತ ಗೊತ್ತಿದ್ರೆ ನಮ್ಗೆ ಮಹಾರಾಜರು ಸಂತೋಷ ಇರುತ್ತೆ. ಭಾನುವಾರ ಯಾಕೆ ಬೇಡ, ನಾಳೆ ಸೋಮವಾರ ಅಂತ ಗೊತ್ತಾದಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ಸೋಮವಾರ ಇನ್ನೊಂದು ಬಂತೆ. ನಿಮ್ಗೂ ಅನ್ಸುತ್ತೆ, ನಿಮ್ ಹುಡುಗರ್ಗೂ ಹಂಗೆ ಅನ್ಸುತ್ತೆ. ಈ ಹುಡುಗರ ಏನ್ ನಾಳೆ ಸೋಮವಾರ ಹಾಕಿನಾ, ಇಲ್ಲ ಮಮ್ಮಿ ನನ್ಗೆ ಅನ್ಸುತ್ತೆ ಭಾನುವಾರದ ಪಕ್ಕ ಇನ್ನೊಂದು ಭಾನುವಾರ 1, ಭಾನುವಾರ 2, ಭಾನುವಾರ 3 ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ದೇವರು ತಥಾಸ್ತು ತಗೊಳ್ಳಲ್ಲ, ಎಷ್ಟು ಭಾನುವಾರ ಬೇಕು ಅಂತ ಕೊರೋನಾ ಕೊಟ್ಟು ಬರೀ ಭಾನುವಾರನೇ 6 ತಿಂಗಳಿಂದ ಬರೀ ಭಾನುವಾರನೇ. ಅವಾಗ ಎಷ್ಟು ಬೇಜಾರಾಗ್ಬಿಡ್ತಂದ್ರೆ ಈ ಭಾನುವಾರನೂ ಸಾಕು, ಈ ಭಾನುವಾರದ ಫ್ರೀನೂ ಸಾಕು ಅನ್ನೋ ತರ ಆಗಿದೆಯಾ ಇಲ್ವೋ? ಸೇಮ್ ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ ಇನ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಸ್ಪಾಟ್ ಅಲ್ಲಿ ನೀವು ಶಬ್ದ ಮಾಡಿದ್ರೆ ಕೋಟ್ ಬೀಳ್ತೇವೆ. ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಸಮಯ ನೀವು ಶಬ್ದ ಮಾಡಲಿಲ್ಲ ಅಂದ್ರೆ ಕೋಟ್ ಬೀಳಲ್ಲ. ಆಲ್ವೇಸ್ ರಿಮೆಂಬರ್, ಈವನ್ ಸುಳ್ಳುನು ಸಹ ನೀವು 1000 ಬಾಳೆ ಅಂದ್ರೆ ವೆನ್ ಯು ಟೆಲ್ ಎ ಲೈ 1000 ಟೈಮ್ಸ್, 1000 ಸತಿ ಅದೇ ಸುಳ್ಳನ್ನ ಮತ್ತೆ 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 ಹೇಳ್ತಿದ್ರೆ ನಮ್ಗೆ ಅನ್ಸಕ್ ಶುರು ಆಗುತ್ತೆ ಇರ್ಬೋದು ನಾವು ಅದಕ್ಕೆ ಸ್ವಲ್ಪ ಹುಷಾರಿಲ್ಲ, ಆಲ್ರೆಡಿ ಹಿಂಗ್ ಬರ್ತೀವಿ. ಇನ್ನೊಂದಿಬ್ರು ನೋಡಿದ್ರೆ ಒಂಚೂರು ಹುಷಾರಿಲ್ದಂಗೆ ಕಾಣ್ತಾರೆ, ಹಿಂಗ್ ಆಗ್ಬಿಡ್ತೀವಿ. ನಿಜವಾಗ್ಲೂ ಹುಷಾರಿಲ್ಲ ಹಿಂಗ್ ಆಗ್ತೀವಿ. ಸೊ ಏನಾಗುತ್ತೆ, ಫೇಸ್ಬುಕ್ ಸಹ ಹಂಗೆ, ಟ್ವಿಟರ್ ಸಹ ಹಂಗೆ, ಲಿಂಕ್ಡ್ ಇನ್ ಸಹ ಹಂಗೆ, ಇನ್ಸ್ಟಾಗ್ರಾಮ್ ಸಹ ಹಂಗೆ. ನಾವ್ ಏನಾದ್ರೂ ಒಂದು ಸುಳ್ಳನ್ನ ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಬಂದ್ರೆ ಅದು ಅದೇ ತರ ಪರಿಣಾಮ ಬೀರುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಅಲ್ಲಿ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡದೆ ಈಗ್ಲಿಂದನೇ ಮೋದಿ ಇಸ್ ದ ಬೆಸ್ಟ್, ನಾವೇ ಸುಳ್ಳು ಹೇಳ್ತಿಲ್ಲ, ರೈಟೇ ಹೇಳ್ತಿದೀವಿ. ನಿಜನೇ ಕನ್ಸಿಸ್ಟೆಂಟ್ ಆಗಿ ಹೇಳ್ಕೊಂಡ್ ಬಂದಾಗ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ಹೋಗುತ್ತೆ ಅಂದ್ರೆ ಅಲ್ಲಿ ಹೋಗಿ ನಾನು ಅಲ್ಲಿ ಅವ್ರ ಹತ್ರ ಕಾಸು ಇಸ್ಕೊಂಡಿದ್ದೀನಿ, ಯಾರು ಒತ್ಲಿ ಅಂತ ಅಲ್ಲಿ ಹೋದಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲೋ ಮಾಡಲ್ಲ, ಆ ಕಡೆ ಕಮಲಕ್ಕೆ ಹೋಗ್ಬಿಡ್ತಾರೆ, ಆ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ಏನಾದ್ರೂ ನೀವು ಕನ್ಸಿಸ್ಟೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ನೀವು ಮಾಡಿದಂತ ಪ್ರತಿ ಆಕ್ಟಿವಿಟೀಸ್ ನ ಆಗ್ತಾ ಇರಬೇಕಾಗುತ್ತೆ. ಯೂಟ್ಯೂಬ್ ಚಾನೆಲ್ ಸಹ ನೀವು ಕಂಪಲ್ಸರಿಯಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾರ ಹತ್ರ ಜಿಮೇಲ್ ಐಡಿ ಇದೆ, ಎಲ್ಲರ ಹತ್ರ ಇದೆ ಅಂದ್ರೆ, ಯಾರ ಹತ್ರ ಯೂಟ್ಯೂಬ್ ಚಾನೆಲ್ ಇಲ್ಲ ಕೈ ಎತ್ತಿ. ಬಟ್ ನಿಮ್ಮೆಲ್ಲರ ಹತ್ರ ಜಿಮೇಲ್ ಇದೆಯಾ? ಜಿಮೇಲ್ ಇದ್ದಂಗೆ ಯೂಟ್ಯೂಬ್ ಚಾನೆಲ್ ಇದ್ದಂಗೆ ನೀವು ಬಾಕ್ಲು ತೆಗೆದು ನೋಡಿರೋದಿಲ್ಲ, ಪರ್ಮನೆಂಟ್ ಆಗಿ ಬಾಕ್ಲು ಹಾಕಿರ್ತೇವೆ. ಬಿಕಾಸ್ ಗೂಗಲ್ದೇನೆ ಯೂಟ್ಯೂಬ್ ಅಲ್ಲಿ ನೀವೇನಾದ್ರೂ ಪೋಸ್ಟ್ ಮಾಡ್ಬೇಕಂದ್ರೆ ಜಿಮೇಲ್ ಐಡಿ ಇದ್ರೆ ಅದೇ ಅದು ಯೂಟ್ಯೂಬ್ ಚಾನಲ್. ನೀವು ಒಂದ್ಸತಿ ಹೋಗ್ಬಿಟ್ಟು ಪೋಸ್ಟ್ ಮಾಡಿರೋದಿಲ್ಲ, ಅದು ಪೋಸ್ಟ್ ಮಾಡ್ಬೇಕಾಗುತ್ತೆ. ಸೊ ಇದು ಬಂದು ಬಿಜೆಪಿ ಫಾರ್ ಬ್ಯಾಂಗ್ಳೂರ್ ಸೌತ್ ನಮ್ದು ಜಿಲ್ಲೆ ಚಾನಲ್. ಈ ಚಾನಲ್ ಅಲ್ಲಿ ನಾವು ಡಿಜಿಟಲ್ ಇ ಬುಕ್ ಮಾಡಿರೋದು ಪ್ರತಿಯೊಂದು ಹಾಕಿದ್ವಿ. ಬೊಮ್ಮನಹಳ್ಳಿದು ಇದರಲ್ಲಿದೆ, BDM ಲೆವೆಲ್, ಕತ್ತಿಬೇಳೆ, ಗೋವಿಂದರಾಜನಗರ, ಹಂಗೆ ಕೆಳಗಡೆ ಹೋಗ್ತಿದ್ರೆ ಬೊಮ್ಮನಹಳ್ಳಿನೂ ಮಾಡುತ್ತೆ. ಇಲ್ಲಿ ಈ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ ವಿಡಿಯೋನ ಅಪ್ಲೋಡ್ ಮಾಡಬಹುದು, ನಿಮ್ ವಿಡಿಯೋನ ಲೈವ್ ಮಾಡಬಹುದು. ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಅದಕ್ಕೆ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡೋದು ಬೇಕಿಲ್ಲ. ನಿಮ್ದು ಯೂಟ್ಯೂಬ್ ನ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಅದರಲ್ಲಿ ಸರ್ಚ್ ಬಟನ್ ಇದೆ ಪೂರ್ತಿ ಮೇಲ್ಗಡೆ. ಆ ಸರ್ಚ್ ಬಟನ್ ಒತ್ಬಿಟ್ಟು ಯಾವುದೇ ಇದಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ವಿಡಿಯೋಸ್ ನೋಡಬಹುದು. ನೀವು ಹೋಮ್ ಬಟನ್ ಹೋದ್ರೆ ನೀವು ಯಾವುದೇ ವಿಡಿಯೋಸ್ ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಇವೆಲ್ಲ ಆಕ್ಟಿವಿಟೀಸ್ ಇರುತ್ತೆ. ಆಮೇಲೆ ಪ್ರತಿ ಮಂಡಲಕ್ಕೆ ವಾಟ್ಸ್ಆಪ್ ಗ್ರೂಪ್ಸ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್, ಪ್ರತಿ ಶಕ್ತಿ ಕೇಂದ್ರಕ್ಕೆ ಇಂಪಾರ್ಟೆಂಟ್, ಪ್ರತಿ ವಾರ್ಡ್ಗೂ ಸಹ ಇಂಪಾರ್ಟೆಂಟ್, ಪ್ರತಿ ಬೂತ್ಗೂ ಸಹ ಆಲ್ರೆಡಿ ಕ್ರಿಯೇಟ್ ಆಗಿದೆ ಬೊಮ್ಮನಹಳ್ಳಿಯಲ್ಲಿ. ಅದನ್ನ ಮಿನಿಮಮ್ 200 ಜನ ಆ ಒಂದು ಬೂತ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಗ್ರೂಪ್ಗೆ ನೀವು ಹ್ಯಾಡ್ ಮಾಡಬೇಕಾಗುತ್ತೆ. ಬಟ್ ಅದೇ 300 ನೀವು ಬೂತ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಒಂದು ಶಕ್ತಿ ಕೇಂದ್ರದಲ್ಲಿ 5 ಬೂತ್ ಇದೆ ಅಂತ ಇಟ್ಕೊಳ್ಳಿ, 200 ಅಂತ ಇಟ್ಕೊಂಡ್ರೆ 5 ಬೂತ್ ಅಲ್ಲಿ ಎಷ್ಟಾಯ್ತು? 5 × 200 ಅಂತ ಇಟ್ಕೊಂಡ್ರೆ 1000 ಆಯ್ತು. ಆ 1000 ಒಂದು ಟೆಲಿಗ್ರಾಮ್ ಗ್ರೂಪ್ ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇನ್ಸಿಸ್ಟ್ ಮಾಡ್ತಿದೀವಿ, ನೀವು ಟೆಲಿಗ್ರಾಮ್ಗೆ ಬರಲೇಬೇಕಾಗುತ್ತೆ. ಯಾಕೆ ಟೆಲಿಗ್ರಾಮ್ ಬರಬೇಕು? ಟೆಲಿಗ್ರಾಮ್ ಅಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್. ನೀವು 2 ಲಕ್ಷ ಜನರವರೆಗೂ ಅದನ್ನ ಆಡ್ ಮಾಡಬಹುದು. ಎಷ್ಟು ಜನ ಆಡ್ ಮಾಡಬಹುದು? ಈಗ ನಿಮ್ದು ಬರೀ ಆಫೀಸ್ ಬೇರರ್ಸ್ ಗ್ರೂಪ್ ಕ್ರಿಯೇಟ್ ಮಾಡೋ ಅಷ್ಟೊತ್ತಿಗೆ 250 ಮುಗ್ದು ಹೋಗ್ಬಿಡುತ್ತೆ. ಆಕ್ಚುಲಿ ಬೊಮ್ಮನಹಳ್ಳಿ ಅನ್ನೋ ಒಂದು ಮೇನ್
ಸಿಟಿಸನ್ಸ್ ಗ್ರೂಪ್ಗೆ ನೀವು ಮಿನಿಮಮ್ 2 ಲಕ್ಷ ಇರಲೇಬೇಕು ಬೊಮ್ಮನಹಳ್ಳಿಗೆ. ಈ ಒಂದು ಟಾರ್ಗೆಟ್ ನಮ್ಮ SMIT ಟೀಮ್ ಅವ್ರು ತಗೋಬೇಕು. ಆಕ್ಚುಲಿ ಅದು ರೂಲ್ ಪ್ರಕಾರ ಪ್ರತಿ ಮಂಡಲಕ್ಕೆ ಪ್ರತಿ ಮೋರ್ಚಾದವರು ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕು. ಮೈನಾರಿಟಿ ಮೋರ್ಚಾ ಒಂದು ಫೇಸ್ಬುಕ್ ಪೇಜು, ಆಮೇಲೆ ಮಹಿಳಾ ಮೋರ್ಚಾ ಫೇಸ್ಬುಕ್ ಪೇಜು, ಯುವ ಮೋರ್ಚಾ ಫೇಸ್ಬುಕ್ ಪೇಜು. ಆ ಫೇಸ್ಬುಕ್ ಪೇಜ್ ಅಲ್ಲಿ ಇದುವರೆಗೂ ಏನೇನು ಆಕ್ಟಿವಿಟೀಸ್ ಆಯ್ತು ನೀವು ಬ್ಯಾಕ್ ಡೇಟೆಡ್ ಹೋಗ್ಬಿಟ್ಟು ಪೋಸ್ಟ್ ಮಾಡಬಹುದು. ನನಗೆ ಈ ದಿನ ಈ ಜವಾಬ್ದಾರಿ ಸಿಕ್ತು. ಅದಾದ ನಂತರ ಪ್ರತಿ ಆಕ್ಟಿವಿಟಿನೂ ನಾನು ಫೇಸ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ತಾ ಬಂದಿದ್ದೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಪಾರ್ಟಿಗೆ ಈ ಒಂದು ಬೊಮ್ಮನಹಳ್ಳಿ ಮಂಡಲದಿಂದ ರೈತ ಮೋರ್ಚಾದಿಂದ ಏನೇನ್ ಕೆಲಸ ಆಯ್ತು ಆ ಫೇಸ್ಬುಕ್ ಪೇಜ್ ವಿಲ್ಸೆ ನಮ್ಗೆ ಆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಯುವ ಮೋರ್ಚಾದಿಂದ ಏನೇನು ಆಕ್ಟಿವಿಟಿ ಇತ್ತು ಅವ್ರ ಫೇಸ್ಬುಕ್ ಹೋಗ್ತೀವಿ, ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಪ್ರತಿ ಮೋರ್ಚಾದಲ್ಲಿ ಐದರ್ ಜನರಲ್ ಸೆಕ್ರೆಟರಿ ಇಲ್ಲ ಅಂದ್ರೆ ಯಾರು ITBT ಗೊತ್ತಿದ್ದಾರೆ ನಿಮ್ಮ ಮೋರ್ಚಾದಲ್ಲಿ ಅವ್ರಿಗೆ SMIT ಇನ್ಚಾರ್ಜ್ ಅಂತ ಮಾಡಿ ಅವ್ರ ಹೆಸರನ್ನ ನಮ್ಮ SMIT ಟೀಮ್ ಕೊಟ್ರೆ ನಾವು ಅವ್ರಿಗೆ ಕೆಲವೊಂದು ಅಡ್ವೈಸ್ ಕೊಟ್ಬಿಟ್ಟು ಯಾವ ತರ ಪೋಸ್ಟ್ ಮಾಡಬೇಕು, ಯಾವ ತರ ಪೋಸ್ಟ್ ಲೈವ್ ಮಾಡಬೇಕು, ಅದ್ರದ್ದು ವ್ಯೂಸ್ ಯಾವ ತರ ಇನ್ಕ್ರೀಸ್ ಮಾಡಬೇಕು, ನಂಬರ್ ಆಫ್ ಫಾಲೋವರ್ಸ್ ಯಾವ ತರ ಇನ್ಕ್ರೀಸ್ ಮಾಡಬೇಕು, ಇವೆಲ್ಲ ಕಾಮನ್. ಇಫ್ ಯು ಆರ್ ಎ ಲೀಡರ್ ಯು ಶುಡ್ ಹ್ಯಾವ್ ಫಾಲೋವರ್ಸ್. ಇದುವರೆಗೂ ಬರೀ ಫಾಲೋ ಅಂತಿದ್ವಿ. ನೀವು ಫಾಲೋವರ್ಸ್ ಕ್ರಿಯೇಟ್ ಮಾಡೋದು ಯಾವಾಗ? ನೀವೊಂದು ಒಬ್ಬೊಬ್ರು ಲೀಡರ್ ನಿಮ್ಗೆ ಮಿನಿಮಮ್ 1000 ಜನ ಫಾಲೋವರ್ಸ್ ಇಲ್ಲ ಅಂದ್ರೆ ದಟ್ ಮೀನ್ಸ್ ಸಮಥಿಂಗ್ ಇಸ್ ರಾಂಗ್. ನೀವು ಸೋಷಿಯಲ್ ಮೀಡಿಯಾನ ಸಮರ್ಪಕವಾಗಿ ಯೂಸ್ ಮಾಡ್ತಿಲ್ಲ ಅಂತ ನನ್ಗನ್ಸುತ್ತೆ. ನೋಡೋರ್ಗೆ, ಡಿಜಿಟಲ್ ಎವ್ಯಾಲ್ಯೂಯೇಷನ್ ಮಾಡೋರ್ಗೆ ಏನ್ ಇವರು ಆಕ್ಚುಲಿ ಒಂದು ವಾರ್ಡ್ ಅಧ್ಯಕ್ಷರು ಅಂತಾರೆ, ಇವ್ರಿಗೆ ನೋಡಿದ್ರೆ 3000 ಜನ ಫ್ರೆಂಡ್ಸ್ ಇಲ್ಲ. ಅವ್ರದ್ದೊಂದು ಪೇಜ್ ಕ್ರಿಯೇಟ್ ಆಗಿದೆ, ಆ ಪೇಜ್ ಅಲ್ಲಿ 2000 ಜನನು ಫಾಲೋವರ್ಸ್ ಇಲ್ಲ. ಹೆಂಗೆ 2000ಗಿಂತ ಜಾಸ್ತಿ ಫಾಲೋವರ್ಸ್ ಆಗುತ್ತೆ? ಅದಕ್ಕೊಂದು ಕೆಲವೊಂದು ಸಿಸ್ಟಮ್ ಇದೆ, ಅದನ್ನ ಹೇಳ್ತಾ ಹೋಗ್ತೀವಿ. ಆ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಫೇಸ್ಬುಕ್ ಅಕೌಂಟ್ ಕ್ರಿಯೇಷನ್ ಆಗಿರ್ಬೋದು, ಪೇಜ್ ಕ್ರಿಯೇಷನ್, ಪೇಜ್ ಲೈಕ್ ಯಾವ ತರ ಇಂಪ್ರೂವ್ ಮಾಡ್ಕೊಳ್ಳೋದು, ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಯಾವ ತರ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ 2 ಬರುತ್ತೆ, ಒಂದು ಯೂಸರ್ ID, ನಿಮ್ದು ಫೇಸ್ಬುಕ್ ಅಕೌಂಟ್ ಒಂದು, ಪೇಜಸ್ ಒಂದು. ಸೊ ಪೇಜಸ್ ಇರಬೇಕು, ಅಕೌಂಟ್ ಇರಬೇಕು. ಅಕೌಂಟ್ ಅಲ್ಲಿ ಬರೀ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ, ಪೇಜಸ್ ಅಲ್ಲಿ ನೀವು ಗ್ರೂಪ್ ಕ್ರಿಯೇಟ್ ಮಾಡಬಹುದು, ಪೇಜ್ ಕ್ರಿಯೇಟ್ ಮಾಡಬಹುದು. ಅದ್ರದ್ದು ಒಂದ್ ಸ್ವಲ್ಪ ಹೇಳ್ತಾ ಹೋಗ್ತೀವಿ. ಇದನ್ನ ನಾವು ನಂತರ ಶೇರ್ ಮಾಡ್ತೀವಿ. ಅದಲ್ಲದೆ ಇನ್ಸ್ಟಾಗ್ರಾಮ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ. ಕೆಲವೊಂದು ಪ್ರಮೋಷನ್ ನ ನೀವು ಒಂದು ಆಕ್ಟಿವಿಟಿ ತರ ತಗೊಂಡು ಮಾಡ್ಲೇಬೇಕಾಗುತ್ತೆ. ಅವಾಗಲೇ ಯು ಕ್ಯಾನ್ ಇನ್ಕ್ರೀಸ್ ದ ಫಾಲೋವರ್ಸ್, ಯು ಕ್ಯಾನ್ ಇನ್ಕ್ರೀಸ್ ದ ಫ್ರೆಂಡ್ ಲಿಸ್ಟ್. ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಬೋಲೋ ಭಾರತ್ ಮಾತಾ ಕಿ. ಏನಾದ್ರೂ ಪ್ರಶ್ನೆಗಳಿದೆಯಾ? ಸರ್ ಹೊಟ್ಟೆ ಅಂತೂ ಫುಲ್ ಹಸಿತಿದೆ, ಪ್ರಶ್ನೆಗೆ ಜಾಗನೇ ಕೊಟ್ಟಿಲ್ಲ ಸರ್ ಹೊಟ್ಟೆ. ಸೊ ಎನಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ಆಮೇಲೆ ಏನೇ ನಿಮ್ಗೆ ಕೇಳಬೇಕು ಅಂತ ಅನ್ಸಿದ್ರು ನಿಮ್ದು ಆಫೀಸ್ ಬೇರರ್ಸ್ ಗ್ರೂಪ್ ಇದೆ, ಅದರಲ್ಲೂ ನಾವಿದ್ದೀವಿ. ವಿ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವೈರೀಸು. ಆಮೇಲೆ ನಿಮ್ಮ SMIT ಟೀಮ್ ನಿಮ್ಮ ಮಂಡಲದಲ್ಲೇ ಆಲ್ವೇಸ್ ಪ್ರೆಸೆಂಟ್ ಇರುತ್ತೆ. ಸೊ ಕಂಪಲ್ಸರಿಯಾಗಿ ಪ್ರಾಮಿಸ್ ಮಾಡಿದಿರ ಕಿಡ್ನಿ. ಧನ್ಯವಾದಗಳು. ನಾನು ಲೈವ್ ಮಾಡಿದ್ನಾ, ಇದು ಫುಲ್ ರೆಕಾರ್ಡ್ ಆಗಿದೆಯಾ, ನಿಮ್ಗೆಲ್ಲ ಶೇರ್ ಮಾಡಬಹುದಾ? ದಟ್ ಈಸ್ ಟೆಕ್ನಾಲಜಿ. ಪ್ರತಿಯೊಂದ್ರದ್ದು ನಾವು ಶೇರ್ ಮಾಡಿದ್ದೀವಿ, ಇದನ್ನು ಮಾಡ್ತೀವಿ. ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಂತಾನು ಇರಲಿ. ಇನ್ನೊಂದ್ಸತಿ ಹೇಳ್ಬೇಡಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಫಾರ್ ಆಲ್ ಹಿರಿಯರು ಆನ್ ದ ಸ್ಟೇಜ್. ಥ್ಯಾಂಕ್ ಯು ಫಾರ್ ಸತೀಶ್ ಜಿ, and thank you for my mentor Deepak ji also.